ನೆನಪಾಗುವುದು ಕಂಬಾಲಪಲ್ಲಿಯಲ್ಲಿ ನಡೆದ ದಲಿತರ ಮಾರಣ ಹೋಮ. ದಲಿತರ ಮೇಲೆ ಇಂಥದ್ದೊಂದು ಅಮಾನುಷ ದೌರ್ಜನ್ಯ ನಡೆದ ನೆಲದಿಂದಲೇ ಇಂದು ರಾಜ್ಯ ಗುರುತಿಸುವ ನಾಯಕನಾಗಿ ಬೆಂಕಿಯುಂಡೆಯಾಗಿ ಬೆಳೆದು ನಿಂತಿದ್ದಾರೊಬ್ಬ ನಾಯಕ. ಹಲವು ಸಂಕಷ್ಟಗಳನ್ನು ಎದುರಿಸಿ ದಮನಿತರ ದನಿಯಾಗಿರುವ ಆ ನಾಯಕನಿಗೆ ಕೋಲಾರ ಕ್ಷೇತ್ರದಿಂದ ಲೋಕಸಭಾ ನಾಯಕನಾಗಿ ಆಯ್ಕೆಯಾಗಿ ಸಂಸತ್ ಹೋಗುವ ಹೆಬ್ಬಯಕೆ. ಹಾಗಾದರೆ ಆ ನಾಯಕ ಯಾರು, ಏನಿವರ ಸಾಧನೆ, ಎಲ್ಲದರ ಬಗ್ಗೆ ತಿಳಿದುಕೊಳ್ಳೋಣ ಈ ಹೊತ್ತಿನ ಲೀಡರ್ ಕಾರ್ಯಕ್ರಮದಲ್ಲಿ. ಅದಕ್ಕೂ ಮೊದಲು ಈ ವಿಶೇಷ ವರದಿಯನ್ನೊಮ್ಮೆ ನೋಡ್ಕೊಂಬರೋಣ. ಹಳ್ಳಿಯಿಂದ ಡೆಲ್ಲಿ ಕಡೆಗಿದೆ ಇವರ ನಡಿಗೆ. ಇವರದ್ದು ಬಡ ದಲಿತ ಕೇಂದ್ರಿತ ರಾಜಕಾರಣ. ಬಲಾಢ್ಯ ದಲಿತ ನಾಯಕರ ವಿರುದ್ಧ ತೀಕ್ಷ್ಣ ವಾಗ್ದಾಳಿ. ಸಂಸತ್ತಿನಲ್ಲಿ ದಲಿತ ಕಹಳೆ ಮೊಳಗಿಸಲು ಇವರು ರೆಡಿ. ಚೀನಾ ರಾಮು ಎಂದ ತಕ್ಷಣ ನೆನಪಿಗೆ ಬರೋದು ಇವರು ಬಲಾಢ್ಯ ಹಿಂದುಳಿದ ದಲಿತ ನಾಯಕರನ್ನ ತರಾಟೆಗೆ ತೆಗೆದುಕೊಳ್ಳೋ ಆ ರೀತಿಗೆ. ಮೀಸಲು ಸೌಲಭ್ಯ ಶ್ರೀಮಂತ ದಲಿತರ ಪಾಲಾಗುತ್ತಿದೆ ಎಂಬ ಕೊರಗು ಇವರಿಗೆ ಯಾವಾಗಲೂ ಇದ್ದೇ ಇದೆ. ಒಂದು ತುತ್ತು ಊಟಕ್ಕೆ ಪರದಾಡುತ್ತಾ ಗುಡಿಸಲುಗಳಲ್ಲಿ ದೌರ್ಜನ್ಯ ಸಹಿಸುತ್ತಾ ಬದುಕುತ್ತಿರೋ ಬಡ ದಲಿತರಿಗೆ ಬದುಕನ್ನ ಬಂಗಾರವಾಗಿಸುವ ಮೀಸಲಾತಿ ಸೌಲಭ್ಯ ಕಲ್ಪಿಸಿಕೊಡಬೇಕು ಎಂಬ ಚಿಂತನೆ ಹೊಂದಿರುವವರು ಚೀನಾ ರಾಮು. ಇದಕ್ಕೆ ಬಲಿತ ಅಥವಾ ಶ್ರೀಮಂತ ದಲಿತರು ಸ್ಪಂದಿಸಬೇಕು ಎನ್ನುವ ವಾದ ಇವರದ್ದು. ಕೇವಲ ಸಾಮಾಜಿಕ ಕೆಲಸಗಳಿಂದಲೇ ಅಲ್ಲದೆ ಬಿಜೆಪಿ ಪಕ್ಷದಲ್ಲೂ ಗುರುತಿಸಿಕೊಂಡಿರುವ ಇವರು ತಮ್ಮ ಜೀವನವನ್ನ ದಲಿತರ ಏಳಿಗೆಗಾಗಿಯೇ ಮೀಸಲಿಟ್ಟಿದ್ದಾರೆ. 10 ವರ್ಷಗಳಿಂದ ಬಿಜೆಪಿಯಲ್ಲಿ ತಮ್ಮನ್ನು ಗುರುತಿಸಿಕೊಂಡಿದ್ದಾರೆ. ಸಾಮಾನ್ಯ ಕಾರ್ಯಕರ್ತನಾಗಿ ಬಿಜೆಪಿ ಸೇರಿದ್ದ ಚೀನಾ ರಾಮು ಇಂದು ಎಸ್ಸಿ/ಎಸ್ಟಿ ಮೋರ್ಚಾ ಅಧ್ಯಕ್ಷರಾಗಿದ್ದಾರೆ. ರಾಜ್ಯ ಕಾರ್ಯಕಾರಿಣಿ ವಿಶೇಷ ಆಹ್ವಾನಿತರೂ ಆಗಿದ್ದಾರೆ. ಬೆಂಕಿಯುಂಡೆ ಉಗುಳುವ ಫೈರ್ ಬ್ರ್ಯಾಂಡ್ ನಾಯಕ ಎನಿಸಿಕೊಂಡಿದ್ದಾರೆ ಇದೇ ಚೀನಾ ರಾಮು. ಚೀನಾ ರಾಮು ಅವರು ಮಹದೇವಪುರ ವಿಧಾನಸಭಾ ಕ್ಷೇತ್ರದಿಂದ ಟಿಕೆಟ್ ಆಕಾಂಕ್ಷಿಯಾಗಿದ್ದವರು. ಆದರೆ ಪಕ್ಷ ಮಾಜಿ ಸಚಿವ ಅರವಿಂದ ಲಿಂಬಾವಳಿ ಅವರಿಗೆ ಟಿಕೆಟ್ ನೀಡಿತ್ತು. ತಮ್ಮ ನೋವನ್ನು ನುಂಗಿಕೊಂಡು ಪಕ್ಷಕ್ಕಾಗಿ ದುಡಿದು ಲಿಂಬಾವಳಿ ಅವರ ಗೆಲುವಿಗೆ ಶ್ರಮಿಸಿದವರು. ಪಕ್ಷಕ್ಕೆ ಮುಜುಗರ ಆಗದ ರೀತಿಯಲ್ಲಿ ನಡೆದುಕೊಂಡವರು ಇವರು. ಇದೇ ಕಾರಣಕ್ಕಾಗಿಯೇ ಬಿಜೆಪಿಯ ರಾಜ್ಯಾಧ್ಯಕ್ಷ ಯಡಿಯೂರಪ್ಪನವರ ನೆಚ್ಚಿನ ಶಿಷ್ಯರಾಗಿದ್ದಾರೆ. ಇವತ್ತು ಭಾರತ ಮಟ್ಟದಲ್ಲಿ ಇವತ್ತು ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಕ ಮೀಸಲಾತಿಯ ವಿಚಾರದಲ್ಲಿ ವಿಚಾರ ಸಂಕಿರಣ ಮಾಡಬೇಕು. ಅದರ ಬಗ್ಗೆ ಜನರಲ್ಲಿ ಜಾಗೃತಿ ಉಂಟು ಮಾಡುವಂಥ ಕೆಲಸ ಮಾಡಬೇಕು. ಸಮಾಜದ ಪರಿವರ್ತನೆಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಮೀಸಲಾತಿ ಕಟ್ಟಕಡೆ ಸಮಾಜಕ್ಕೆ ಹೋಗಬೇಕು. ಇವತ್ತೇನು ಮೀಸಲಾತಿಯಿಂದ ಬಂದಿರತಕ್ಕಂಥ ಬಲಿತ ದಲಿತರಿದ್ದಾರೆ ಅವ್ರ ಮೀಸಲಾತಿಯನ್ನು ಬಿಟ್ಕೊಡ್ಬೇಕು ಅಂತಕ್ಕಂಥ ಸಂದೇಶವನ್ನು ಮತ್ತು ಕೇಂದ್ರ ಸರ್ಕಾರಕ್ಕೆ ಮತ್ತು ಎಲ್ಲ ರಾಜ್ಯ ಸರ್ಕಾರಗಳಿಗೂ ಒಂದು ಮನವಿಯನ್ನು ಮಾಡ್ಕೊಳ್ಳೋದು ಇಷ್ಟೇ. ನಾನು ಒಂದು ಸಾರಿ ಮೀಸಲಾತಿಯನ್ನು ಪಡೆದಂಥವ್ರು ಪುನಃ ಮೀಸಲಾತಿಗೆ ಹೋಗಬಾರ್ದು. ಈ ದಿಕ್ಕಿನಲ್ಲಿ ಮೀಸಲಾತಿಯನ್ನು ವಂಚಿತರಿಗೆ ಬಿಟ್ಕೊಡೋಂಥ ಕೆಲಸಗಳನ್ನು ಕೇಂದ್ರ ಸರ್ಕಾರವನ್ನು ಮಾಡಬೇಕಾಗ್ತದೆ. ಅದು ಜವಾಬ್ದಾರಿನೂ ಭಾಳ ಕಷ್ಟ ಇದೆ. ಯಾಕೆಂದರೆ ಇಲ್ಲೆಲ್ಲೋ ಒಂದು ಕಡೆ ಗುಲ್ಲೆಬ್ಬಿಸ್ತಾರೆ. ಇವತ್ತು ಮೀಸಲಾತಿಯನ್ನು ಬೇಡ ಅನ್ನೋ ರೀತಿಯಲ್ಲಿ ಜನ ವರ್ತಿಸ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಮೋದಿಯವ್ರ ವಿರುದ್ಧವಾಗೂ ಮಾತಾಡ್ಬೋದು ಜನ. ನಾನು ಮೋದಿಯವ್ರಿಗೆ ವಿನಂತಿ ಮಾಡ್ಕೊಳ್ಳೋದು ಇಷ್ಟೇ. ಇವತ್ತು ಕೇಂದ್ರದ ಸರ್ಕಾರ ಇವತ್ತು ದಿಟ್ಟ ನಿರ್ಧಾರ ತಗೋಬೇಕು. ಇವತ್ತು ಹಳ್ಳಿಗಳಲ್ಲಿ ಕೂಲಿ ಮಾಡ್ತಕ್ಕಂಥವನು, ಜೀತ ಮಾಡ್ತಕ್ಕಂಥವನು, 20 ಊಟಕ್ಕಿಲ್ಲದೆ ಅಂತಕ್ಕಂಥವನಿಗೆ ಊಟ ಕೊಡುವಂತ ಕೆಲಸ ಆಗಬೇಕು. ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಕೋಲಾರ ಎಂಪಿ ಮೀಸಲು ಕ್ಷೇತ್ರದಿಂದ ಸ್ಪರ್ಧಿಸಲು ಚೀನಾ ರಾಮು ಸಜ್ಜಾಗಿದ್ದಾರೆ. ಕಾಂಗ್ರೆಸ್ನ ಹಿರಿಯ ನಾಯಕ ಮಾಜಿ ಕೇಂದ್ರ ಮಂತ್ರಿ ಕೆಎಚ್ ಮುನಿಯಪ್ಪ ಅವರನ್ನು ಮಕಾಡೆ ಮಲಗಿಸಲು ಸಕಲ ತಯಾರಿಯನ್ನ ಚೀನಾ ರಾಮು ಮಾಡಿಕೊಂಡಿದ್ದಾರೆ. ಇನ್ನು ಚೀನಾ ರಾಮು ಬಡ ಕುಟುಂಬದಿಂದ ಬಂದವರು. ಮೂಲತಃ ಕೋಲಾರದ ಪುಟ್ಟ ಹಳ್ಳಿಯೊಂದರಲ್ಲಿ ಜನಿಸಿದ ಇವರು ತಮ್ಮ ಕಾಲೇಜು ಶಿಕ್ಷಣಕ್ಕಾಗಿ ಬೆಂಗಳೂರಿಗೆ ಬಂದವರು. ತಮ್ಮ 13ನೇ ವಯಸ್ಸಿನಲ್ಲೇ ತಾವು ಓದುತ್ತಿದ್ದ ಶಾಲೆಯ ದಿಕ್ಕು ದೆಸೆ ಬದಲಿಸಿದವರು ರಾಮು. 13ನೇ ವಯಸ್ಸಿನ ರಾಮು ನೇತೃತ್ವದಲ್ಲಿ ನಡೆದ ರಸ್ತೆ ತಡೆ ಹಾಗೂ ಪ್ರತಿಭಟನೆಗಳಿಂದ ತಾಲೂಕು ಬೋರ್ಡ್ ಆಗಿದ್ದ ಹೈಸ್ಕೂಲ್ ಸರ್ಕಾರಿ ಹೈಸ್ಕೂಲ್ ಆಗಿತ್ತು. ನಮಗೆ ಹಿಂದುಳಿದ ವರ್ಗದವರು ನಮಗೆ ಇದರ ಬಗ್ಗೆ ಏನು ಸರ್ಕಾರ ಸೌಲಭ್ಯಗಳಾಗಲಿ ಅದರ ಪ್ರಕಾರವಾಗಿ ಏನೇ ಆಗಲಿ ನಮಗೆ ಪ್ರತಿಯೊಂದು ಗೊತ್ತಿಲ್ಲ. ಏನಂದರೆ ನಮ್ಮ ಮಕ್ಕಳಿಗಾಗಲಿ ನಾವಾಗಲಿ ಕಷ್ಟಪಡೋದು ಬೇಡ ಅಂಥೇಳಿ ನಾವು ಯೋಚನೆ ಮಾಡಬೇಕಾದ್ರೆ ಸರಿ
ರಾಮು ಅವರು ನಮಗೆ ಪರಿಚಯ ಆದರು. ನಾವು ಹೊಸದಾಗಿ ಇವಾಗ ಮುನೇಶ್ವರ ನಗರದಲ್ಲಿ ರಾಮಮೂರ್ತಿ ನಗರದಿಂದ ನಾವು ಅವರ ಸಂಘಕ್ಕೆ ಸೇರಿ ಅವ್ರ ಜೊತೆ ಹೋರಾಡಿ ನಮಗೆ ಹಿಂದುಳಿದ ವರ್ಗಗಳಿಗೆ ಏನು ಮೀಸಲಾತಿ ಇದೋ ಅದನ್ನು ನಾವು ಅವ್ರ ಹತ್ರ ತಿಳ್ಕೊಂಡು ನಾವು ಮುಂದೆ ಹೋಗ್ಬೇಕಂತೇಳಿ ನಮಗೂ ಸರಿ ನಮ್ಮ ಮಕ್ಕಳಿಗಾಗಲಿ ನಮ್ಮ ಹಿಂದುಳಿದ ಪ್ರಜೆಗಳಿಗಾಗಲಿ ಎಲ್ಲರಿಗೂ ನ್ಯಾಯ ಮಾಡಿಸೋಕ್ಕಂತೇಳಿ ನಾವೆಲ್ಲ ಸೇರಿ ಒಟ್ಟಿಗೆ ಹೋರಾಡೋಣ ಅಂತ ಮುಂದೆ ಬಂದಿದ್ವಿ. ಇನ್ನು ಚೀನಾ ರಾಮು ಬಡತನವನ್ನ ಅನುಭವಿಸಿ ಮೇಲೆ ಬಂದವರು. ಶಾಲೆಗೆ ಹೋಗಲು ರಾಮು 6 ಕಿಲೋಮೀಟರ್ ನಡೆಯಬೇಕಿತ್ತು. ನಡೆದು ಹೋದರೂ ಖಾಕಿ ಯೂನಿಫಾರ್ಮ್ ತೆಗೆದುಕೊಳ್ಳಲು ಆಗದ ಇವರು ಒಂಟಿ ಕಾಲಿನಲ್ಲಿ ನಿಂತು ಕ್ಲಾಸ್ಗೆ ಹೋಗಲಾರದೆ ವಾಪಸ್ ಬರುತ್ತಿದ್ದವರು. ಹಾಗೆ ಪಾಠ ಕೇಳಿಸಿಕೊಳ್ಳದೆ ಬರಿಗೈನಲ್ಲಿ ಭಾರದ ಹೆಜ್ಜೆ ಇಡುವಾಗ ಕ್ಲಾಸಿನೊಳಗೆ ಕುಳಿತಿದ್ದ ವಿದ್ಯಾರ್ಥಿಗಳನ್ನ ಕಂಡು ನಾನೇಕೆ ಅಲ್ಲಿಲ್ಲ ಎಂದು ಸಂಕಟವಾಗುತ್ತಿತ್ತು ಎಂದು ವಿವರಿಸುತ್ತಾರೆ ರಾಮು. ಮನೆಯಲ್ಲಿ ಮಲಗಲೂ ಜಾಗವಿಲ್ಲದೆ ಬೇರೆಯ ಕಡೆಗಳಲ್ಲಿ ರಾಮು ರಾತ್ರಿ ಕಳಿಬೇಕಿತ್ತು. ಅಲ್ಲಿ ಮಲಗಲು ಹೊದಿಕೆಯಾಗ್ಲಿ ಹಾಸಿಗೆ ಇರ್ಲಿ ಚಾಪೆಯೂ ಇರ್ತಾ ಇರ್ಲಿಲ್ಲ. ಗೋಣಿ ಚೀಲವನ್ನೇ ಹಾಸಿಗೆ ಹೊದಿಕೆಯಾಗಿ ಇವರು ಬಳಸುತ್ತಿದ್ದರಂತೆ. ಮುಖ ಮಾತ್ರ ಹೊರಗೆ ಇದ್ದರೆ ಇಡೀ ದೇಹ ಗೋಣಿ ಚೀಲದೊಳಗೆ ತೂರಿಕೊಂಡಿರ್ತಿತ್ತು. ಆ ದಿನಗಳೇ ಇಂದಿನ ಬೆಳವಣಿಗೆಗೆ ಕಾರಣ ಎಂದು ಅವರು ನೆನಪಿಸಿಕೊಳ್ಳುತ್ತಾರೆ. ರಾಮು ಬಡತನದ ಬೇಗೆಯಲ್ಲಿ ಬೆಂದ ದಿನಗಳು ಉರುಳಿ ಹೋಗಿವೆ. ಇಂದು ಒಂದು ಶಕ್ತಿಯಾಗಿ ರಾಮು ಸಮಾಜದ ಮುಂದೆ ಬೆಳೆದು ನಿಂತಿದ್ದಾರೆ. 2 ಮಕ್ಕಳ ತುಂಬು ಸಂಸಾರ ನಡೆಸುತ್ತಿರುವ ರಾಮು ಸಮಾಜದ ಕೊನೆ ವ್ಯಕ್ತಿಗಾಗಿ ರಾಷ್ಟ್ರ ಮಟ್ಟದ ಹೋರಾಟಕ್ಕೆ ಅಣಿಯಾಗಿದ್ದಾರೆ. ಅವರಿಗೆ ಶುಭವಾಗ್ಲಿ ಅನ್ನೋದಷ್ಟೇ ನಮ್ಮ ಆಶಯ. ಹಾಗಿದ್ರೆ ಬನ್ನಿ ವೀಕ್ಷಕರೇ, ಇವತ್ತಿನ ನಮ್ಮ ಲೀಡರ್ ಚೀನಾ ರಾಮು ಅವರೇ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಓಕೆ, ಮೊದಲಿಗೆ ನಿಮ್ಮ ಹತ್ರ ಕೇಳಲಿಕ್ಕೆ ಇಷ್ಟಪಡ್ತೀನಿ, ಈ ಚೀನಾ ರಾಮು ಅಂದರೆ ಏನು? ಯಾಕಂತಂದರೆ ಸಾಧಾರಣವಾಗಿ ಕವಿಗಳು ಈ ರೀತಿ ಹೆಸರು ಇಟ್ಕೊಳ್ತಾರೆ, ಕುವೆಂಪು, ಕುಪ್ಪಳ್ಳಿ ವೆಂಕಟಪುಟ್ಟಪ್ಪ, ಪೂತಿನ, ಈ ರೀತಿಯಲ್ಲ. ನೀವು ಚೀನಾ ರಾಮು ಅಂತ ಇಟ್ಕೊಳ್ಳೋದಕ್ಕೆ ಏನು ಕಾರಣ, ಏನದರ ಹಿನ್ನೆಲೆ? ನಾನು ಹೈಸ್ಕೂಲಲ್ಲಿ ಓದಬೇಕಾದ್ರೆ 7ನೇ ಕ್ಲಾಸ್ ಪಾಸ್ ಆದೆ. ಕೂಡಲೇ ನನ್ನನ್ನ ಪುಸ್ತಕ ಪರ್ಚೇಸ್ ಮಾಡೋಷ್ಟು ನಮ್ಮಲ್ಲಿ ಶಕ್ತಿ ಇರಲಿಲ್ಲ. ಹಳೆ ಪುಸ್ತಕಗಳನ್ನ ಪರ್ಚೇಸ್ ಮಾಡ್ತಾ ಇದ್ದೆ. ಅಂದ್ರೆ 8ನೇ ಕ್ಲಾಸ್ ಪಾಸ್ ಆಗಿ ಹೋದವ್ರ ಹತ್ರ ಹೋಗಿ ಪುಸ್ತಕ ಪರ್ಚೇಸ್ ಮಾಡ್ತಾ ಇದ್ದೆ. ಮೊದಲನೇ ದಿನ ಆ ಪುಸ್ತಕ ಪರ್ಚೇಸ್ ಮಾಡಾದ್ಮೇಲೆ ಮೊದಲನೇ ದಿನ ಕ್ಲಾಸ್ಗೆ ಹೋದೆ. ಅವತ್ತು ಇಡೀ ಕ್ಲಾಸಲ್ಲಿ ನನಗೆ ಯಾರೂ ಪರಿಚಯ ಇರಲಿಲ್ಲ. ಒಂದು ಕಡೆ ಹುಡುಗಿಯರು, ಒಂದು ಕಡೆ ಹುಡುಗರು, ಬಿ ಸೆಕ್ಷನಲ್ಲಿ ಇದ್ದೆ. ಒಬ್ಬ ಮಾಸ್ಟ್ರು SR ಕೃಷ್ಣಮೂರ್ತಿ ಅಂತ ಬಂದರು, ಪಾಠ ಮಾಡಿದ್ರು. ಭಾಳ ಚೆನ್ನಾಗಿ ಪಾಠ ಮಾಡಿ ಓದ್ಕೊಂಡು ಹೋದ್ರು. ಫಸ್ಟ್ ಪ್ಯಾರಾಗ್ರಾಫ್ನ ಅವ್ರು ಹೇಳ್ತಾ ಬರೋ ಇಂಗ್ಲೀಷ್ನ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ನನ್ನನ್ನು ಏನು ಮಾಡಿದ್ರು, ಹಿಂದೆ ಕೂತಿದ್ದೆ ನಾನು. ಎದೇಳಪ್ಪ ಮೇಲೆ ಅಂದರು. ಎದ್ದ ಮೇಲೆ ಟೇಬಲ್ ಮೇಲೆ ಕೈ ಇಡು ಅಂದರು. ಈ ಟೇಬಲ್ ಮೇಲೆ ಕೈ ಇಟ್ಟಾಗ 12 ಏಟು ಹೊಡೆದ್ರು. ರೂಲ್ ದೊಣ್ಣೆ ತೊಗೊಂಡು ಗೆನ್ ಮೇಲೆ 12 ಏಟು ಹೊಡೆದ್ರು. 12 ಏಟು ಹೊಡೆದಾದ್ಮೇಲೆ ಇನ್ನೂ 12 ಹೊಡಿತೀನಿ, ತಪ್ಪಿಸ್ಕೊಂಡ್ರೆ ಇನ್ನೂ 12 ಹೊಡಿತೀನಿ ಅಂದರು. ನನಗೆ ಕಾರಣ ಏನಂತ ಗೊತ್ತಿಲ್ಲ. ಎಲ್ಲ ಹೊಸ ಹುಡುಗರು, ಪರಿಚಯ ಒಬ್ಬರು ಇಲ್ಲ ನನಗೆ. ಕ್ಲಾಸಲ್ಲಿ ಏನಾಯಿತು ಅಂತ ನಾನು ಗಾಬರಿ ಮೇಲೆ ಮತ್ತೊಂದು ಕೈ ಇಟ್ಟೆ. ಹೊಡಿತಾ ಇದ್ರು. 7-8 ಬಿತ್ತು. ಒಂದು ಕಡೆ ಎಲ್ಲೋ ಒಂದು ಕಡೆ ಅವಮಾನ. ಹುಡುಗರ ಮುಂದೆ ಏನು ತಪ್ಪು ಮಾಡಿದೆ, ನಾನು ಹೇಗೆ ಹೊಡಿತಾರೆ ಅಂತ ಗೊತ್ತಾಗದೆ ಯಾಕೆ ಹೊಡಿತೀರಾ ಅಂತ ಕೇಳಿದೆ. ಅದಕ್ಕೆ ಅವರು ನನ್ನ ಪುಸ್ತಕದಲ್ಲಿ ನೀನು ಇಂಗ್ಲಿಷಕ್ಕೆ ಕನ್ನಡ ಅರ್ಥ ಬರ್ಕೊಂಡ್ಬಿಟ್ಟಿದ್ಯಾ ಅಂತ ಒಂದು ಆರೋಪ ಮಾಡಿದ್ರು. ಇಂಗ್ಲಿಷ್ ಕಠಿಣವಾದ ಒಂದು ಪದಕ್ಕೆ ಒಂದು ಡಿಫಿಕಲ್ಟ್ ವರ್ಡ್ ಅನ್ನೋದು ಏನಿರ್ತದೆ, ಅದಕ್ಕೆ ಹಳೆ ಸ್ಟೂಡೆಂಟ್ ಕನ್ನಡ ಅರ್ಥ ಬರ್ದಿದ್ದ. ಕನ್ನಡ ಅರ್ಥ ಬರ್ದ್ರೆ ನೀನ್ ಕನ್ನಡ ಅರ್ಥ ಬರ್ಕೊಂಡು ನನ್ನ ಪುಸ್ತಕದಲ್ಲಿ ಬರೀಬಾರ್ದು ಅನ್ನೋ ಉದ್ದೇಶ ಆತಂದು. ಅಲ್ಲಿ ಅವತ್ತನ್ನು ಒಂದು ಕಂಡ್ಕೊಂಡ ಮಾರ್ಗ ಏನಂದ್ರೆ, ತೆನಾಲಿ ರಾಮಕೃಷ್ಣ ಈ ಬೆಕ್ಕಿಗೆ ಬಿಸಿ ಹಾಲು ಕೊಟ್ಟು ಹೇಗೆ ಎದುರಿಸಿದ್ನೋ ಹಾಗೆ ನನ್ನನ್ನ ಕ್ಲಾಸಲ್ಲಿ ಇಡೀ ಕ್ಲಾಸ್ ಅವ್ನು ಕಂಟ್ರೋಲ್ ತಗೋಬೇಕು ಅನ್ನೋ ಒಂದೇ ಕಾರಣಕ್ಕೆ ನನ್ನ ಮೇಲೆ ಪ್ರಯೋಗ ಮಾಡಿ ಏಟನ್ನು ಹೊಡೆದು ಇಡೀ ಕ್ಲಾಸ್ ಸ್ಟೂಡೆಂಟ್ಸು ಮೇಷ್ಟ್ರು ನೋಡಿದ ತಕ್ಷಣ ಭಯ ಬೀಳಬೇಕು. ಈ ಮೇಷ್ಟ್ರು ಸರಿ ಇಲ್ಲಪ್ಪ ಅನ್ನೋ ದೃಷ್ಟಿನ ಅಥವಾ ಭಯ ಬೀಳಬೇಕು. ಆ ವಾತಾವರಣಕ್ಕೆ ಬಲಿ ಕೊಟ್ಟಂಥದ್ದು ನನ್ನನ್ನು. ನಾನು ಇಂಗ್ಲೀಷಿಗೆ ಕನ್ನಡ ಅರ್ಥ ಬರ್ದೋ ನಾನಲ್ಲ, ಅದು ಬರ್ದಂಥವ್ರು ಹಳೆ ಸ್ಟೂಡೆಂಟು. ಆದರೆ ಇಲ್ಲಿ ಬಳಕೆ ಮಾಡಿದ್ದು ಏಟು ಹೊಡೆದಿದ್ದು ನನಗೆ. ಅವ್ರ ಉದ್ದೇಶ ಏನಂದ್ರೆ, ಒಬ್ಬನಿಗೆ ಹೊಡೆದ್ರೆ ಎಲ್ಲ ಹುಡುಗರು ತಣ್ಣಗಾಗ್ತಾರೆ, ಭಯ ಬೀಳ್ತಾರೆ, ಮಾಸ್ಟರ್ ಕಂಡ್ರೆ ಅನ್ನೋ ಭಯದಿಂದ ನನಗೆ ಬಲಿ ಕೊಟ್ಟು. ಆವತ್ತಿಂದ ನಾನು ಎಚ್ಚೆತ್ತ ಕನ್ನಡಿಗ, ಇಂಗ್ಲೀಷನ್ನು ಕಲಿಯಬಾರ್ದು, ಇದು ಪರಕೀಯರ ಭಾಷೆ, ಇದು ಆಂಗ್ಲ ಭಾಷೆ. ಈ ಭಾಷೆ ಕಲಿಯೋದ್ರಿಂದ ಎಲ್ಲೋ ಒಂದು ಕಡೆ ನನಗೆ ಕನ್ನಡನ ವ್ಯಾಮೋಹ ಕಮ್ಮಿ ಆಗುತ್ತೆ ಅಂತ ಇಂಗ್ಲೀಷನ್ನ ಪೂರ್ಣವಾಗಿ ಬಿಟ್ಬಿಟ್ಟೆ. ಇಡೀ ವರ್ಷ ಕ್ಲಾಸ್ಗೆ ಹೋಗ್ಲಿಲ್ಲ ನಾನು. ಅಲ್ಲಿ ಒಂದು ದೇವಸ್ಥಾನ, ಪಾಂಡವರು ಕಟ್ಟಿದ ದೇವಸ್ಥಾನ ಅಂತ ನಂದಗುಡಿಯಲ್ಲಿ ನನ್ನ ಸ್ಕೂಲ್ ಸಮೀಪದಲ್ಲಿದ್ದಂಥ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಕೂತ್ಕೊಂಡ್ಬಿಡ್ತಾರೆ ಅವ್ರ ಕ್ಲಾಸಲ್ಲಿ. ಕ್ಲಾಸಿಗೆ ಮಾತ್ರ ಹೋಗ್ಲಿಲ್ಲ. ಅವತ್ತಿಂದ ಇಂಗ್ಲೀಷ್ನ ವಿರೋಧ ಮಾಡಿ ನನ್ನ ಹೆಸರು CN ರಾಮು ಅಂತ. CN ಅನ್ನೋ ಪದ ಇಂಗ್ಲಿಷ್ ಪದ ಬಳಕೆ ಆಗ್ತಾ ಇದೆ, ಇದು ಬೇಡ ಅಂತೇಳಿ ಚಿ ಅಂದ್ರೆ ಚಿಕ್ಕೊಂಡಳ್ಳಿ, ಎನ್ ಅಂದ್ರೆ ನಾರಾಯಣಪ್ಪ, ಅದರಿಂದ ಚೀನಾ ರಾಮು ಅಂತ ನಾನು ಅವತ್ತು ಸ್ಟಾರ್ಟ್ ಮಾಡಿದೆ. ಅವಾಗ ಕೆಲವರು ಗೇಲಿ ಮಾಡೋರು, ಏನಿನ್ ಚೀನಾನ ಏನಿದು ವಿಶೇಷ ಅಂತ. ಆಮೇಲೆ ಫಸ್ಟ್ ಸ್ವಲ್ಪ ದಿವಸಗಳಲ್ಲಿ ಅದು ಕೆಲವರಿಗಿಂದ ಅವಮಾನ ಆಗ್ತಾ ಇತ್ತು, ಕೇಳೋರು ಕಿಂಡಲ್ ಮಾಡೋರು. ಬಟ್ ತೊಂದರೆ ಇಲ್ಲ,
ಅದಾದ ನಂತರ ನಾನು PUC SLC ಮುಗಿಸಿ PUCಗೆ ಕೋಲಾರ ಸೇರಿದ ಮೇಲೆ ನನ್ನ ಆ ಹೆಸರನ್ನು ಹಾಗೆ ಮುಂದುವರ್ಸ್ಕೊಡೋದೆ. ಹಾಗಾಗಿ ನಾನು ಚೀನಾ ಅನ್ನೋ ಪದ ಅವತ್ತು ನನ್ನಿಂದ ಬಳಕೆಗೆ ಬರ್ತದೆ. ಎಷ್ಟು ಎಜುಕೇಶನ್ ನಿಮ್ದು? ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಏನು? ತಂದೆ ತಾಯಿ ಪೂರ್ಣ ಪ್ರಮಾಣವಾಗಿ ಅವಿದ್ಯಾವಂತರು. ನನ್ನ ತಂದೆ ಜನ್ಮದಲ್ಲಿ ಚಪ್ಪಲಿ ಹಾಕಿಲ್ಲ, ಜನ್ಮದಲ್ಲಿ ಪ್ಯಾಂಟ್ ಹಾಕಿಲ್ಲ, ಜನ್ಮದಲ್ಲಿ ಪಂಚೆ ಕಟ್ಟಿಲ್ಲ. ಒಂದು ಕಾಕಿ ನಿಕ್ಕರು, ಒಂದು ಜುಬ್ಬ, ಒಂದು ತಲೆಗೊಂದು ರುಮಾಲು, ಇಷ್ಟು ಬಿಟ್ರೆ ಗೊತ್ತಿಲ್ಲ. ನನ್ನ ತಂದೆ ನಮ್ಮ ತಾಯಿನ ಕರಿತಾ ಇದ್ದ ರೀತಿ ಹೋಗೇ ಬಾರ ಅಂತ ಒಂದು ದಿನನೂ ಕರೆದಿಲ್ಲ. ನಾವು ಬುದ್ಧಿ ಬಂದಾಗಿದ್ದು ನೋಡಿದೀವಿ. ಹೋಗ ಬಾರ ಏನ 3 ಪದ ಬಿಟ್ರೆ ನಮ್ಮ ತಂದೆ ನಮ್ಮ ತಾಯಿನ ಮಾತಾಡೋ ರೀತಿ ಅದೇ ರೀತಿ ಇತ್ತು. ಬಹಳ ಸಾಧು ಪ್ರಾಣಿ. ನಮ್ಮ ತಾಯಿ ಪಾಪ ತುಂಬಾ ಕಷ್ಟಪಡ್ತಾ ಇದ್ರು. ಮತ್ತೆ ಮನೆಗಳಲ್ಲಿ ಊಟಕ್ಕೆ ತೊಂದರೆ ಆಗ್ತಾ ಇತ್ತು. ಎಷ್ಟೋ ಸಾರಿ ಹಣ್ಣೆ ಸೊಪ್ಪನ್ನು ತಂದು ಬೇಯಿಸ್ಬಿಟ್ಟು ಇಷ್ಟೇ ಊಟ ಅಂತ ಕೊಟ್ಬಿಡೋರು. ಮುದ್ದೇನೂ ಇಲ್ಲ, ಸಾಂಬಾರು ಇಲ್ಲ, ಯಾವುದಿಲ್ಲ. ಒಂದು ಹಣ್ಣೆ ಸೊಪ್ಪು ಬೇಯಿಸ್ಬಿಟ್ಟು ಕೊಟ್ರೆ ಅಷ್ಟೇ. ಹುಳ್ಳಿಕಾಳನ್ನು ಬೇಯಿಸ್ಬಿಟ್ಟು ಒಂದಿಷ್ಟು ಕೊಟ್ಬಿಡೋರು. ಆಮೇಲೆ ಕೆರೆನಲ್ಲಿ ಮೀನು ಸೊಪ್ಪು ಅಂತ ಸಿಗ್ತಾ ಇತ್ತು, ಅದನ್ನ ತೊಗೊಂಡು ಬಂದು ಅದನ್ನು ಬೇಯಿಸ್ಬಿಟ್ಟು ಇಷ್ಟೊಂದು ಕೊಡ್ತದೆ. ಅಂದ್ರೆ ಅಂಥ ಬಡತನದಲ್ಲಿ ಬೆಳೆದಂಥ ಒಂದು ವಾತಾವರಣದಲ್ಲಿ ಇದ್ದಿದ್ದು. ಆಸ್ತಿ ಇತ್ತು, ಮಳೆ ಬರ್ತಾ ಇರಲಿಲ್ಲ, ಬೆಳೆ ಬರ್ತಾ ಇರಲಿಲ್ಲ, ಊಟಕ್ಕೆ ತೊಂದರೆ ಆಗೋದು. ಆಸ್ತಿ ಮಾಡಿದ್ರೆ ಮುಂದೆ ನಮ್ಮ ಮಕ್ಕಳಿಗೆ ತೊಂದರೆ ಆಗುತ್ತೆ ಅಂತ ತಂದೆ ತಾಯಿ ಬುದ್ಧಿವಂತರು. ಅವರು ಅದನ್ನ ಮಾರ್ದೇನೆ ನಮ್ಮನ್ನ ಈ ಮಟ್ಟಕ್ಕೆ ತಗೊಂಡ್ ಬರುತ್ತೆ ಕೆಲಸ ಮಾಡಿದ್ರು. ಎಷ್ಟು ಆಸ್ತಿ ಇತ್ತು ಅಂದ್ರೆ? ಆಸ್ತಿ ಒಂದು 60-70 ಎಕರೆ ಇದೆ ನನ್ನ ಊರಲ್ಲಿ. ಬಟ್ ಆದ್ರೆ ಅದನ್ನ ಯಾರಿಗೂ ಮಾರ್ಲಿಲ್ಲ ಇವರು. ನಮ್ಮ ತಂದೆ ತಾಯಿ ತುಂಬಾ ಮುನ್ನೆಚ್ಚರಿಕೆ ತಗೊಂಡು ಆಸ್ತಿ ಮಾರ್ದೇನೆ ನಮ್ಮನ್ನ ಹೇಗೋ ಸಾಲ ಮಾಡ್ಕೊಂಡು ಕೂಲಿ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಬಡತನ ಆ ರೀತಿ ನಮ್ಮ ಜೀವನ ಪ್ರಾರಂಭ ಆದಂತ ದಿನಗಳು. ನಿಮ್ಮ ಅಣ್ಣ ತಮ್ಮಂದಿರು, ಅಕ್ಕ ತಂಗಿ? ಈಗ ನನಗೆ 2 ಅಣ್ಣಂದಿರಿದ್ದಾರೆ, ಒಬ್ಬ ಅಕ್ಕ, ಒಬ್ಬ ತಂಗಿ. 5 ಜನರಲ್ಲಿ 4ನೇವನು ನಾನು ಹುಟ್ಟಿದ್ದು. ಬಟ್ ನನ್ನನ್ನು ವಿದ್ಯಾಭ್ಯಾಸ ಮಾಡಿಸೋದಕ್ಕೆ ನಮ್ಮ ಅಣ್ಣ ತುಂಬಾ ಶ್ರಮ ತಗೊಂಡ್ರು. ಅಣ್ಣ ತುಂಬಾ ಶ್ರಮ ತಗೊಂಡ್ರು. ಚಿಕ್ಕಪಾಪಣ್ಣ ಅಂತ ನಮ್ಮ ಅಣ್ಣ, ಅವರು ತುಂಬಾ ಶ್ರಮ ತಗೊಂಡ್ರು. ಅದಾದ್ಮೇಲೆ ಅವರು ನನ್ನ ವಿದ್ಯಾಭ್ಯಾಸಕ್ಕೆ ನಮ್ಮಮ್ಮ 10 ರೂಪಾಯಿ ಕೊಟ್ರೆ ನಮ್ಮ ಅಣ್ಣ 15 ರೂಪಾಯಿ ಕೊಡೋರು. ಎಲ್ಲೋ ಒಂದ್ ಕಡೆ ಓದಪ್ಪ ನೀನು ಅಂತ ಹೇಳೋರು. ನಾವು ಆವಾಗ್ಲಿಂದ ಯಾವುದೇ ದುರಭ್ಯಾಸಗಳಿಗೂ ದಾಸರಾಗದೆ, ಎಲ್ಲೋ ಒಂದ್ ಕಡೆ ಅನ್ಯಾಯಗಳನ್ನ ಕಂಡಾಗ ನೋಡ್ಕೊಂಡು ಸುಮ್ಮನೆಕ್ಕಾಗದೆ ಒಂದು ಹೋರಾಟಗಳ ಮನೋಭಾವಗಳಿಂದಲೇ ಬೆಳ್ಕೊಂಡ್ ಬಂದೆ. ಹಾಗಾಗಿ ನನ್ನ ಜೀವನ ಪೂರ್ತಿ ಎಲ್ಲೋ ಒಂದ್ ಕಡೆ ಕಷ್ಟದ ಮಧ್ಯೆ ಮುಳ್ಳಿನ ಹಾಸಿಗೆ ಮೇಲೆ ಮಲಗಿದ್ದೀನಿ ನಾನು. ಇಂಥ ಒಂದು ಪರಿಸ್ಥಿತಿನಲ್ಲಿ ಮನೆಗಳಲ್ಲಿ ನಮ್ಮ ಚಿಕ್ಕ ಬಾಲ್ಯ ವಯಸ್ಸಿನಲ್ಲಿ ಮನೆ ತುಂಬಾ ಚಿಕ್ಕ ಮನೆಯಲ್ಲಿ ಮಲ್ಗಕ್ ಆಗ್ತಾ ಇರ್ಲಿಲ್ಲ. ಆಗದೆ ಇದ್ದಾಗ ಜಾಗನೇ ಇರ್ಲಿಲ್ಲ ಮಕ್ಕಳು ನಾವೆಲ್ಲ ಮಲ್ಗಕ್ಕೆ. ರೇಷ್ಮೆ ಹುಳ ಸಾಕೋರು, ಆ ಮನೆಯಲ್ಲಿ ಸಾಕಾಗ್ತಾ ಇರ್ಲಿಲ್ಲ. ನಾವು ಪಕ್ಕದ ಇನ್ನೊಂದು ಮನೆಗೆ ಯಾರ್ದೋ ಮುಸ್ಲಿಮ್ಸ್ ಬಾಬು ಸಾಬಿ ಅಂತ ಇದ್ರು, ಅವ್ರ ಮನೆಗೆ ಹೋಗಿ ಗೋಣಿಚೀಲ ತಗೊಂಡೋಗ್ತಾ ಇದ್ವಿ. ಆ ಗೋಣಿಚೀಲ ತಗೊಂಡೋಗಿ ಗೋಣಿಚೀಲದ ಒಳಗಡೆ ಪೂರ್ತಿ ದೇಹ ದೂರಿಸಿ ತಲೆ ಮಾತ್ರ ಆಚೆ ಕಾಣಿಸ್ತಾ ಇತ್ತು. ಅದು ರಾತ್ರಿ ಎಲ್ಲ ಬಹಳ ಹಿಂಸೆ ಪಡ್ತಾ ಇದ್ವಿ. ಅದು ನನ್ನ ಅವಾಗ 7, 8, 10 ವರ್ಷದ ಹುಡುಗ, 11 ವರ್ಷ 12 ವರ್ಷ ಹುಡುಗರ್ಗೂ ಹಾಗೆ ಆಗಿತ್ತು ನಮ್ಮ ಬದುಕು. ಅದಾದ್ಮೇಲೆ ಒಂದ್ ಮನೆ ಚಿಕ್ಕದಾಗ ಒಂದ್ ಮನೆ ಕಟ್ಟಿದ್ರು. ಆ ಮನೆಯಲ್ಲಿ ಮತ್ತೆ ಮಲ್ಕೊಳ್ಳೋಕೆ ಶುರು ಮಾಡಿದ್ವಿ. ಬಡತನಗಳನ್ನ ಬಹಳ ನೋಡಿದ್ವಿ. ಎಲ್ಲೋ ಒಂದ್ ಕಡೆ ಆ ನೋವುಗಳನ್ನ, ಅಸಹಾಯಕ ಸ್ಥಿತಿನ ನೋಡಿ ನಮ್ಮ ಕೈಲಿ ಸಹಿಸ್ಕೊಳಕ್ ಆಗದಷ್ಟು ಬಾಧೆಗಳನ್ನ. ಈ ಸಾಧಾರಣವಾಗಿ ದಲಿತ ಸಂಘರ್ಷ ಒಂದು ಕಡೆ, ಆಮೇಲೆ ಈ ಮೇಲ್ಜಾತಿ ಕೀಳ್ಜಾತಿ, ಚೀನಾರಾಮ್ ಅವರಿಗೆ ಆದರೂ ಯಾವತ್ತಾದ್ರೂ ಫೇಸ್ ಮಾಡಿದೀರಾ ಆ ರೀತಿ? ಈಗ ನಾನು ಸೆಕೆಂಡ್ PUC ಫಸ್ಟ್ PUC ಕೋಲಾರ್ಗೆ ಹೋದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಹೆಚ್ಚಿನ ಮಾಹಿತಿ ದೊರಕಿದ್ದೆ ನಮಗೆ ಫಸ್ಟ್ PUC ನಲ್ಲಿ. ನಾನು ಅವಾಗ ಯೋಚನೆ ಮಾಡಿದೆ ಪ್ರಾರಂಭದಲ್ಲಿ, ಯಾಕೆ ಬರೀ ಅಂಬೇಡ್ಕರ್ ಒಬ್ಬರನ್ನೇ ಪ್ರೀತಿಸ್ತಾರೆ, ಗಾಂಧಿ ಎಲ್ಲಿ ಹೋಗಿದ್ದಾರೆ, ಸುಭಾಷ್ ಚಂದ್ರ ಬೋಸ್ ಎಲ್ಲಿ ಹೋಗಿದ್ದಾರೆ, ದೊಡ್ಡ ದೊಡ್ಡ ನಾಯಕರಿದ್ದಾರೆ, ಅಂಬೇಡ್ಕರ್ ಯಾಕೆ ಪ್ರೀತಿಸ್ತಾರೆ ಅಂತ ನಾನು ಫಸ್ಟ್ ಪ್ರಾರಂಭದಲ್ಲಿ ಒಂದು ಮುಜುಗರಗೊಳಗಾಗ್ತಾ ಇದೆ. ಯಾಕೆ ಅಂಬೇಡ್ಕರ್ನ ನಾವು ಪ್ರೀತಿಸಬೇಕು ಅನ್ನೋದಕ್ಕೆ. ಆಮೇಲೆ ಅಂಬೇಡ್ಕರ್ ವಿಚಾರಗಳನ್ನ ತಿಳಿತಾ ಹೋದಾಗ ಅವರು ಪಟ್ಟಂತ ನೋವುಗಳು, ಅವ್ರು ಬಿದ್ದಂತ ಬಾಧೆಗಳು ನಿಮ್ಗೆ ಹಂಗನಿಸ್ತಾ ಇತ್ತು? ಅಂದ್ರೆ ಸಾಧಾರಣವಾಗಿ ಹಿಂದುಳಿದ ಸಮುದಾಯ ಅಥವಾ ಈ ದಲಿತ ಸಮುದಾಯ ಅಂಬೇಡ್ಕರ್ ಅವರನ್ನ ಒಂದು ಅನರ್ಘ್ಯ ರತ್ನವಾಗಿ ಕಾಣುತ್ತೆ. ಸೊ ಆ ಸಂದರ್ಭದಲ್ಲಿ ಬೇರೆಲ್ಲ ಏನು ದೊಡ್ಡ ದೊಡ್ಡ ನಾಯಕರು ಕಾಣ್ತಾರೆ, ಅವ್ರ ಬಗ್ಗೆ ಯಾಕೆ ಇಷ್ಟೊಂದು ಪ್ರೀತಿ ತೋರಿಸ್ತಾ ಇಲ್ಲ ಈ ಸಮುದಾಯ ಅನ್ನೋದು? ಯಾಕೆ ನಮಗೆ ನಾವು ಬಾಲ್ಯ ಓದಿದ್ದು ಹಳ್ಳಿಗಳಲ್ಲಿ ಓದಿದ್ರಿಂದ ಹೈಸ್ಕೂಲಲ್ಲೂ ನಮ್ಗೆ ಅಂಬೇಡ್ಕರ್ ಬರೀ ಪೌರ ನೀತಿನಲ್ಲಿ ಬರ್ತಾ ಇತ್ತು ಅಷ್ಟೇ ಬಿಟ್ರೆ, ಅಂಬೇಡ್ಕರ್ ಸಂವಿಧಾನ ಬರೆದ್ರು ಅಷ್ಟೇ ಬಿಟ್ರೆ ಅತಿ ಹೆಚ್ಚಿನ ಮಾಹಿತಿ ಅವ್ರ ಬಗ್ಗೆ ನಮ್ಗೆ ಗೊತ್ತಿರ್ಲಿಲ್ಲ. ಅದಾದ್ಮೇಲೆ ನಾವು ಹಂತವಾಗಿ ಪ್ರಯತ್ನ ಮಾಡ್ತಾ ಇದ್ದಾಗ ಒಂದು ಹಂತದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಕೊಡುಗೆಗಳು, ನಮಗೆ ಕೊಟ್ಟಂತ ಮಾರ್ಗದರ್ಶನ, ಕೊಟ್ಟಂತ ಮೀಸಲಾತಿ, ಈ ವಿಚಾರದಲ್ಲಿ ಅತಿ ಹೆಚ್ಚು ಓದೋದು ಶುರು ಮಾಡಿದೆ. ಅವ್ರ ಬಗ್ಗೆ ತಿಳ್ಕೊಳ್ಳೋಕೆ ಶುರು ಮಾಡಿದೆ. ಅವ್ರ ಬಾಧೆ ಬಿಟ್ಟಿರ್ತಕ್ಕಂಥದ್ದು, ಅವರು ವಿಷ ಕುಡಿದು ನಮ್ಗೆ ಅಮೃತ ಕೊಟ್ಟರು ಅನ್ನೋ ಬಾಧೆ ಆಗ ಗೊತ್ತಾಗ್ತಾ ಇತ್ತು. ಆಗ ಕೆಲವು ಸಂಘಟನೆಗಳು ಅಂಬೇಡ್ಕರ್ನ ಬಹಳ ಮಿಸ್ಯೂಸ್ ಮಾಡ್ಕೊಳ್ಳೋರು. ಅಂಬೇಡ್ಕರ್ ಹೆಸರು ಬಹಳ ಪ್ರಾರಂಭದಲ್ಲಿ ಸಂಘಟನೆಗಳು ಬಹಳ ಜೋರಾಗಿತ್ತು. ದಲಿತ ಸಂಘರ್ಷ ಸಮಿತಿ ಕರ್ನಾಟಕದಲ್ಲಿ ಅತ್ಯಂತ ಪ್ರಭಾವವಾದಂತ ಸಂಘಟನೆ ಆಗಿತ್ತು. ನಾನು ವಿದ್ಯಾರ್ಥಿ ಒಕ್ಕೂಟಕ್ಕೆ ಆ ದಿನಗಳಲ್ಲೇ ಜಿಲ್ಲಾ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಆಗಿದ್ದೆ ನಾನು. ಆ ಟೈಮಲ್ಲಿ ಈ ದೇವನೂರು ಮಹಾದೇವ ಅವರು ಒಂದು ತಪ್ಪು ನಿರ್ಧಾರ ತಗೊಂಡ್ರು. ಈ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಆಗಿದ್ದಾಗ ದೇವನೂರು ಮಹಾದೇವ ಏನ್ ಮಾಡಿದ್ರು, ಈ ದಲಿತ ಸಂಘರ್ಷ ಸಮಿತಿ ಸಂಪೂರ್ಣವಾಗಿ ಜನತಾ ಪಕ್ಷಕ್ಕೆ ಬೆಂಬಲ ಅಂತ ಘೋಷಣೆ ಮಾಡಿದ್ರು. ಘೋಷಣೆ ಮಾಡಕ್ ಅವರೊಂದು ಅಂಶ ಒಡ್ಡಿದ್ರು. 2 MP ಕ್ಷೇತ್ರ ಬಿಟ್ಕೊಡ್ತೇವೆ, ಒಂದು ಚಾಮರಾಜನಗರ, ಒಂದು ಕೋಲಾರ. ಯಾಕಂದ್ರೆ ಅತಿ ಹೆಚ್ಚು ಪ್ರಭಾವ ಇದ್ದಂಥದ್ದು ಕೋಲಾರ ಮತ್ತೆ ಈ ಬೆಂಗಳೂರು ಸುತ್ತಮುತ್ತಲು ಹೆಚ್ಚಿನ ಪ್ರಭಾವ ಇತ್ತು. ಒಂದು ಕೋಲಾರದಲ್ಲಿ MP ಕ್ಷೇತ್ರ ಕೊಡ್ತೀವಿ, ಒಂದು ಮೈಸೂರು ಜಿಲ್ಲೆಯಲ್ಲಿ ಒಂದು MP ಕ್ಷೇತ್ರ, 2 MP ಕ್ಷೇತ್ರ ಮೀಸಲು ಕೊಡ್ತೀವಿ ನಿಮ್ಗೆ. 10 MLA ಕ್ಷೇತ್ರಗಳು
ನಿಮಗೆ ಕೊಡ್ತೇವೆ, ನೀವು ನಿಮ್ಮ ಕಾರ್ಯಕರ್ತರನ್ನ ನಿಲ್ಸ್ಕೊಳ್ಳಿ ದಲಿತ ಸಂಘರ್ಷ ಸಮಿತಿ, ನಿಮ್ದು ಏನೇ ಸಮಸ್ಯೆ ಇದ್ರು ಬನ್ನಿ ನನ್ನ ಹತ್ರ ಮಾತಾಡಿ ಅಂತ ಯಾವಾಗ ನಯವಂಚಿಕ ರೀತಿಯಲ್ಲಿ ಹೆಗಡೆ ಅವರು ಆಶ್ವಾಸನೆ ಕೊಟ್ಟರು, ಆ ಆಶ್ವಾಸನೆಗೆ ಬಲಿಯಾಗಿ ದೇವನೂರು ಮಹಾದೇವ ಸಂಘಟನೆಗಳು ಹೊಡೆಯೋದಕ್ಕೆ ಮೂಲ ಕಾರಣ ದೇವನೂರು ಮಹಾದೇವ. ದಲಿತ ಸಂಘರ್ಷ ಸಮಿತಿ 83ರಲ್ಲಿ ಹೊಡೆದಿದ್ದು ದೇವನೂರು ಮಹಾದೇವದಿಂದ. ಆವತ್ತಿಂದ ಒಂದೊಂದೇ ಎ ಬಿ ಇಂದ ಜೆಡ್ ವರ್ಗೂ ಒಂದು ಬಣಗಳಾಗ್ಬಿಟ್ವು. ಸೊ ಈ ಬಣಗಳಾಗದ ಕಾರಣ ದೇವನೂರು ಮಹಾದೇವ ಜನತಾ ಪರಿವಾರ ಆದಂಗೆ ಆಗ್ತಾ ಬಂತು. ಅವತ್ತು ದೇವನೂರು ಮಹಾದೇವ್ ತಮ್ಮ ಶಿವಮೊಲ್ಲುಗೆ ಮೊದಲು ಅಡಲ್ಟ್ ಎಜುಕೇಶನ್ ಚೇರ್ಮನ್ ನ ಪ್ರಸಾದ ಕೊಟ್ರು ಹೆಗಡೆ ಅವರು. ಆವತ್ತು ನಾವು ಬಹಳ ವಿರೋಧ ಮಾಡಿದ್ವಿ. ಯಾವುದೇ ಕಾರಣಕ್ಕೂ ಸಂಘಟನೆಯನ್ನ ರಾಜಕೀಯವಾಗಿ ತಗೊಂಡೋಗ್ಬೇಡಿ, ವೈಯಕ್ತಿಕವಾಗಿ ನೀವು ಸಂಘಟನೆಗೆ ಹೋಗಿ ರಾಜಕೀಯ ಮಾಡಿ ಬೇಡನಲ್ಲ, ಆದ್ರೆ ಸಂಘಟನೆ ಮಾತ್ರ ಮಾಡಬಾರ್ದು ಅಂತ. ಅವಾಗ ನಮ್ಮ ಬೈರೇಗೌಡ ಅಂತ ಒಬ್ರು ಇದ್ರು, ನಮ್ಮ ವೇಮಗಲ್ ಕ್ಷೇತ್ರದಿಂದ ಗೆದ್ದಂತವ್ರು, ಇಂಡಿಪೆಂಡೆಂಟ್ ಪಕ್ಷೇತರ ಅಭ್ಯರ್ಥಿಯಾಗಿ. ವೀರಪ್ಪ ಮೈಲಿ ಟೇಪ್ ಹಾಕೋಣ ಒಂದು ದೊಡ್ಡ ಸುದ್ದಿ ಆಯ್ತು. ವೀರಪ್ಪ ಮೈಲಿ 2 ಲಕ್ಷ ಕೊಡ್ತಾರೆ ಅಂತ ಹೇಳಿ ಟೇಪ್ ರೆಕಾರ್ಡ್ ಮಾಡ್ಕೊಂಡು ಅದ್ರ ಬಗ್ಗೆ ಒಂದು ದೊಡ್ಡ ಒಂದು ಸಭೆ ನಡೆಸೋದಕ್ಕೆ ಕೋಲಾರದಲ್ಲಿ ಒಂದು ಬಹಿರಂಗ ಸಭೆ ಇಟ್ಕೊಂಡ್ರು. ಬಿ ರಾಚಯ್ಯ ಒಂದು ಗೃಹ ಮಂತ್ರಿ ಆಗಿದ್ರು. ಗೃಹ ಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ರಾಮಕೃಷ್ಣ ಹೆಗಡೆ ಮತ್ತೆ ಸಿ ಬೇರೇಗೌಡನ ಒಂದು ಟೇಪ್ ಹಾಕೋಣದ ಪ್ರಕರಣನ ಬಹಿರಂಗ ಸಭೆ ಏರ್ಪಡಿಸಿದ್ರು ಕೋಲಾರ ಜೂನಿಯರ್ ಕಾಲೇಜ್ ಮುಂಭಾಗದಲ್ಲಿ. ಆವತ್ತಿನ ದಿನ ಸೇಮ್ ದಿನನೇ ಅವರ ಮನೆಯಲ್ಲಿ ಒಬ್ಬ ಹೆಣ್ಣು ಮಗಳು ಕಲುಮಂಜಲಿ ಅಂತ ಒಂದು ಹುಡುಗಿ ಹಳ್ಳಿನಿಂದ ಬಂದಂತ, ತಾಯಿ ಇಲ್ದಂತ ತಂದೆ ಜೊತೆಯಲ್ಲಿ ಕೂಲಿ ಮಾಡಕ್ ಬಂದಂತವ್ರು. 70 ರಿಂದ 80 ಜನ ಆ ಮನೇಲಿ ಕೂಲಿ ಮಾಡ್ತಾ ಇದ್ರು. ಆ ಮನೇಲಿ ಆ ಹುಡುಗಿ ತುಂಬಾ ಸುಂದರವಾಗಿದ್ಲು. ಆ ಮನೆ ಸಿ ಬೇರೇಗೌಡನ ರೈಟ್ ಹ್ಯಾಂಡ್ ಒಬ್ಬ ಬಲಗೈ ಬಂಟ ಒಬ್ಬನು ಆಕೆನ ಅತ್ಯಾಚಾರ ಮಾಡಕ್ ಪ್ರಯತ್ನ ಮಾಡ್ತಾನೆ. ಅತ್ಯಾಚಾರ ಮಾಡಕ್ ಪ್ರಯತ್ನ ಮಾಡಿದಾಗ ಆಕೆ ಒಪ್ಪೋದಿಲ್ಲ. ನಾನು ಪ್ರಾಣ ಹೋದ್ರು ಪರವಾಗಿಲ್ಲ, ನಾನು ಅತ್ಯಾಚಾರಗೊಳಗಾಗೋದಿಲ್ಲ ಅಂತಾಳೆ. ಡಬಲ್ ಬ್ಯಾರಲ್ ಬಂದೂಕ್ ತಗೊಂಡ್ಬರ್ತಾನೆ. ನೀನ್ ಒಪ್ಲಿಲ್ಲ ಅಂದ್ರೆ ಶೂಟ್ ಮಾಡಿ ಸಾಯಿಸ್ತೀನಿ ಅಂತಾನೆ. ಶೂಟ್ ಮಾಡಿ ಸಾಯಿಸ್ತೀನಿ ಅಂತ ಆಕೆ ಕೇರ್ ಮಾಡ್ಲಿಲ್ಲ. ನನಗೆ ಮಾನ ಮುಖ್ಯ, ಪ್ರಾಣ ಅಲ್ಲ ಅಂತಾಳೆ. ಆ ಟೈಮಲ್ಲಿ 11:30 ಶೂಟ್ ಮಾಡಿ ಸಾಯಿಸ್ತಾನೆ. ಓಪನ್ ಆಗಿ ಡಬಲ್ ಬ್ಯಾರಲ್ ಬಂದೂಕ್ನಲ್ಲಿ ಶೂಟ್ ಮಾಡಿ ಸಾಯಿಸ್ತಾನೆ. ಆ ಸುದ್ದಿ ಇಲ್ಲಿ ರಾಮಕೃಷ್ಣ ಹೆಗಡೆಗೆ ಬರುತ್ತೆ, ಸಿ ಬೇರೇಗೌಡ ಬರುತ್ತೆ. ಸಿ ಬೇರೇಗೌಡ, ರಾಮಕೃಷ್ಣ ಹೆಗಡೆ ಮತ್ತು ಹೋಮ್ ಮಿನಿಸ್ಟರ್ ಜಿಲ್ಲಾಡಳಿತಕ್ಕೆ ಅಲ್ಲಿ ಮಾಹಿತಿ ಕೊಡ್ತಾರೆ. ಅದು ಆತ್ಮಹತ್ಯೆ ಅಂತ ಕ್ಲೋಸ್ ಮಾಡ್ತಾರೆ. ನಾನು ಆ ಟೈಮಲ್ಲಿ ಬಹಳ ಸಿಟ್ಟು ಬರ್ತು. ನನ್ಗೆ ವಿದ್ಯಾರ್ಥಿ ಒಕ್ಕೂಟ ನಾಯಕ, ನಾನು ಬಹಳ ದೊಡ್ಡ ಗುಂಪು ಇಟ್ಕೊಂಡಿದ್ದಂಥವನು, ಹೋರಾಟಗಳು ಮಾಡ್ತಾ ಇದ್ದಂಥವನು, ಮತ್ತೆ ಬಹಳ ಸಂಖ್ಯೆಯಲ್ಲಿ ಜನರನ್ನ ಅಟ್ರಾಕ್ಟ್ ಮಾಡ್ಕೊಂಡು ಎಲ್ಲಿ ನೋವುಗಳು ಎಲ್ಲೇ ದೌರ್ಜನ್ಯಗಳಾದ್ರೂ ಆ ಹಳ್ಳಿಗೆ ಓಡೋಗ್ತಾ ಇದ್ದೆ ನಾನು. ಯಾವುದೇ ಒಂದು ಹಳ್ಳಿ, ಕೋಲಾರ ಸಿಟಿನಲ್ಲಿ ಕಟಾರಿಪಾಳ್ಯ, ಕಿಲಾರಿಪೇಟೆ ಅಂತ ದೊಡ್ಡ ದೊಡ್ಡ ಪೇಟೆ ಅದು. ಅಲ್ಲಿ ಎಲ್ಲೋ ಒಂದು ಜಗಳ ಹಾಕಿದ್ರೆ, ಎಲ್ಲೋ ದಲಿತರು ನೋಡಿದ್ರಂತೆ, ವಿದ್ಯಾರ್ಥಿಗಳು ನೋಡಿದ್ರಂದ್ರೆ ದೊಣ್ಣೆಗಳು ಎತ್ಕೊಂಡು ಓಡ್ತಾ ಇದ್ದು. ನಮ್ಗೆ ಗೊತ್ತಾಗ್ತಾ ಇಲ್ಲ ಯಾರು ಹೊಡಿತಾವ್ರೋ, ಎಲ್ಲ ಏನಾಗ್ತಾ ಇದೆಯೋ, ನಿಜ ಯಾವುದು ಸುಳ್ಳು ಯಾವುದು ಗೊತ್ತಾಗ್ದು ಓಡ್ತಾ ಇದ್ವಿ. ಆ ರೀತಿ ಎಮೋಷನಲ್ ಆಗಿದ್ದಂತ ನನ್ನಂತವ್ರಿಗೆ ಆಸೆ ಬಂತು. ಏನ್ರಿ ಅದು ಒಂದು ಜನಮತ ಅಂತ ಒಂದು ಪತ್ರಿಕೆ ಇತ್ತು. ಆ ಜನಮತ ಅಂತ ವಾರ ಪತ್ರಿಕೆಯಲ್ಲಿ ಡೀಟೇಲ್ ಆಗಿ ಎಲ್ಲ ಸ್ಟೋರಿ ಬಂತು. ಹೇಗೆ ಕೊಲೆ ಆಯ್ತು, ಯಾವ ತರ ಮಾಡಿದ್ರು, ಯಾವ ತರ ಮುಚ್ಚಿದ್ರು ಅಂತ. ದಲಿತ ಸಂಘರ್ಷ ಸಮಿತಿಯವ್ರಿಗೆ ಆ ಚಿಂತನೆ ಬರಲಿಲ್ಲ. ಯಾಕಂದ್ರೆ ಅವ್ರು ಬಲಿಯಾಗ್ಬಿಟ್ಟಿದ್ರು. ಇಲ್ಲಿ ಅಮಿತ್ ಶಾ ಬಲಿಯಾಗಿ ಯಾವುದೇ ಸರ್ಕಾರದ ವಿರುದ್ಧ ಹೋರಾಟ ಮಾಡೋಂಗಿಲ್ಲ. ಇವರೆಲ್ಲ ಕೂತ್ರು ಒಂದ್ ಕಡೆ, ಅಲ್ಲೊಂದು ಇಂಡಿಯಾ ಹೋಟ್ಲ್ ಅಂತ ಇದೆ ಕೋಲಾರದಲ್ಲಿ, ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ. ಅಲ್ಲಿ ಕೂತಿರೋರು. ನಾನು ಹೋದೆ. ಏನ್ರಿ ಇವತ್ತು ವಿದ್ಯಾರ್ಥಿಗಳು ನನ್ನನ್ನು ಕೇಳ್ತಾ ಇದಾರೆ, ನೀವೇನ್ ಮಾಡ್ತಾ ಇದ್ದೀರಾ, ಆ ಹೆಣ್ಮಗಳಿಗೆ ಕೊಲೆ ಆಗಿದೆ, ಅದನ್ನು ಬಹಿರಂಗವಾಗಿ ಹೋರಾಟ ಮಾಡೋಣ ಅಂತ. ನಮ್ಗೆ ಗೊತ್ತಿದೆ ರೀ ಹೋರಾಟ ಮಾಡೋದು, ನೀವ್ಯಾರು ಅದನ್ನೆಲ್ಲ ಕೇಳೋದಕ್ಕೆ, ನೀವು ಹೋಗಿ ಓದ್ಕೋ ಅಂತ ಕೇಳೋರು. ನಾನು ಅವಾಗ ಹೇಳ್ದೆ, ಹೌದು ಇವತ್ತು ಓದ್ಕೊಳ್ಳಿ ಅಂತ ಹೇಳ್ತೀರಾ ನೀವು. ನಾವು ಕಾಲೇಜಲ್ಲಿ ಓದೋ ಟೈಮಲ್ಲಿ ಯಾರೋ ಭೂ ಮಾಲೀಕರ ಧಿಕ್ಕಾರ, ಜುಟ್ಟು ಜನವಾದ ಧಿಕ್ಕಾರ, ಪೊಲೀಸರ ಧಿಕ್ಕಾರ ಅಂತ ಕೂಗಾಡೋರು ನಾವು. ಅವತ್ ನೀವು ಓದ್ಕೊಳ್ಳಿ ಅಂತ ಹೇಳೋದಿಲ್ಲ. ಇವತ್ತು ಒಬ್ಬ ಹೆಣ್ಣು ಮಗಳಿಗೆ ಪ್ರಾಣ ಹೋಗಿದೆ. ಈ ಇಶ್ಯೂ ಸಿ ಬೇರೇಗೌಡ ಮನೇಲಿ ಆಗಿದ್ದಂತ ಘಟನೆ. ಸಿ ಬೇರೇಗೌಡ ಈ ಕೇಸನ್ನು ಮುಚ್ಚಾಕದ ಅಂತಂದ್ರೆ ಅವ್ರ ಫಾಲೋವರ್ಸ್ ಇನ್ನಷ್ಟು ದೌರ್ಜನ್ಯಗಳು ಮಾಡ್ತಾರೆ ನಮ್ಮ ಮೇಲೆ. ಯಾಕಂದ್ರೆ ಎಲ್ಲ ಕಾಂಗ್ರೆಸ್ ಅವಲಂಬಿಸಿರ್ತಕ್ಕಂಥವ್ರು, ಈತ ಪಕ್ಷೇತರ ಅಭ್ಯರ್ಥಿ, ನೀವು ಈ ರೀತಿ ಹೇಳಿದ್ರೆ ಬಿಡೋದಿಲ್ಲ ಅಂತ ಹೇಳಿ ಫಸ್ಟ್ ದಲಿತ ಸಂಘರ್ಷ ಸಮಿತಿಗೆ ವಿರುದ್ಧವಾಗಿ ಧ್ವನಿ ಎತ್ತದನು. ಯಾವುದೇ ಪೂರ್ವಾಗ್ರಹ ಪೀಡಿತನಾಗಿ ಧ್ವನಿ ಎತ್ತಿದಲ್ಲ. ಇವ್ರು ಮಾಡ್ತಾ ಇದ್ದಂತ ದೌರ್ಜನ್ಯಗಳು, ಇವ್ರು ಮಾಡ್ತಾ ಇದ್ದಂತ ಅನಾಚಾರಗಳನ್ನ ವಿರೋಧಿಸಿ ದೌರ್ಜನ್ಯನ ನಾನು 1983-84 ಆ ಟೈಮಲ್ಲಿ ಮುಖ್ಯಮಂತ್ರಿ ಇದ್ರು ರಾಮಕೃಷ್ಣ ಹೆಗಡೆ ಅವರು. ಆ ಸಂದರ್ಭದ ಹೋರಾಟಗಳನ್ನು ಮಾಡಿದಾಗ ಇವರೆಲ್ಲ ನನ್ನನ್ನು ಬಹಿಷ್ಕಾರ ಹಾಕೋದು. ಚೀನಾರಾಮನ್ ಆಸ್ತಿಯಿಂದ ಕಿತ್ತಾಕ್ಬಿಡ್ತೇವೆ. ಅದಾದ ನಂತರ ಏನಾಯ್ತು ಚೀನಾರಾಮ್ ಅವ್ರದ್ದು 84-85 ನಂತರ ದಲಿತ ಸಂಘರ್ಷ ಸಮಿತಿಯಲ್ಲಿ ನೀವು ಈ ರೀತಿ ಒಂದು ಸಿಡಿದೇಳ್ತೀರಿ, ಸಿಡಿಗುಂಡು ಹಾಕ್ತೀರಿ ಅದರ ವಿರುದ್ಧವಾಗಿ. ಯಾಕಂದ್ರೆ ಯಾವ ಕಾರಣಕ್ಕಾಗಿ ಹೋರಾಟ ಮಾಡಬೇಕಾಗಿತ್ತು ದಲಿತ ಸಂಘರ್ಷ ಸಮಿತಿ, ಆ ನಂತರದ ಹೋರಾಟಗಳು 85 ನಂತರ ನಾನು ಕೋಲಾರದಲ್ಲಿ ಇನ್ನಿದ್ರೆ ಅವರೆಲ್ಲ ನನ್ನ ವಿರೋಧ ಮಾಡಕ್ ಶುರು ಮಾಡಿದ್ರು. ನನಗೆ ಮೇಲ್ವರ್ಗದ ಜನ ನಂಗೆ ಬೆಂಬಲ ಕೊಡ್ತಾರೆ. ಕಟಾರಿಪಾಳ್ಯ, ಕಿಲಾರಿಪೇಟೆ, ಗೌರಿಪಾಳ್ಯ, ಕುರುಪೇಟೆ, ಅಮ್ಮವರಪೇಟೆ, ಗಲ್ಪೇಟೆ ಎಲ್ಲ ಹುಡುಗರು ನನ್ನ ಪರ ಇದ್ರು. ಎಲ್ಲ ರೌಡಿಗಳು, ಎಲ್ಲ ದೊಡ್ಡ ದೊಡ್ಡ ನಾಯಕರುಗಳು ಚೀನಾರಾಮ್ ಒಳ್ಳೆ ನಾಯಕನಪ್ಪ, ಒಳ್ಳೆ ಹೋರಾಟಗಾರ ಅಂತ ಆಗ್ಲೇ ಅಷ್ಟು ಗುರುತಿಸ್ಕೊಂಡಿದ್ದೆ. ನನಗೆ ಕೆಳಗಿನಪೇಟೆ ಅಂತ ಗಾಂಧಿನಗರದಲ್ಲಿದೆ, ಅದು ದಲಿತ ಸಂಘರ್ಷ ಸಮಿತಿಯವರು ಕೆಲವು ನಾಯಕರುಗಳು ವಾಸ ಮಾಡ್ತಾ ಇದ್ದಂತ ಸ್ಥಳ. ಅಲ್ಲಿಂದ ಮಾತ್ರ ನಂಗೆ ಪ್ರಾಣ ಬೆದರಿಕೆಗಳಿದ್ವು. ಅವರು ಮಾತ್ರ ಗುಂಪು ಕಟ್ಕೊಂಬರೋದು, ಯಾರೋ ಇಲ್ಲಿ ಹಾಸ್ಟೆಲ್ ಚೀನಾರಾಮ್ ಅಂತ ಯಾರೋ, ಹೇಗೆ ಅವನೇನೋ ಬಹಳ ಮಾತಾಡ್ತಾನಂತೆ ಕಿರ್ಚಾಡೋದು.
ನಾನೇನಾದ್ರೂ ಅವಾಗ ಇನ್ನೂ ಹುಡುಗ ಆದ್ರಿಂದ ಸ್ವಲ್ಪ ಟೀ ಶರ್ಟು ಜೀನ್ಸ್ ಪ್ಯಾಂಟು ಏನೇನೋ ಒಂದು ಹಾಕ್ತಾ ಇದ್ದೆ, ಹೊಸ ಹೊಸ ಡ್ರೆಸ್ಗಳನ್ನ. ನೀನೇನು ಹಿಂಗೆ ಮಾತಾಡ್ತೀಯ, ಏನಿದೆಲ್ಲ ನಮ್ಮ ನಾಯಕರ ವಿರುದ್ಧ ಮಾತಾಡ್ತೀಯ ಅಂತ ಈಗೆಲ್ಲ ಧಮಕಿ ಕೊಡೋರು. ಸರಿ, ಕೋಲಾರ ನನಗೆ ಆಸೆ ಇದ್ದಿದ್ದು IAS ಮಾಡಬೇಕು ಅಂತ, IAS ಅಥವಾ IPS ಮಾಡಬೇಕು. ಯಾರು ಇನ್ಸ್ಪಿರೇಷನ್ ಅದಕ್ಕೆ ನಿಮಗೆ ಆ ರೀತಿ ಮಾಡಬೇಕು? ಆಗ ನನ್ಗೆ ಅಲ್ಲಿ ಸ್ಥಳೀಯವಾದಂತ ಒಂದು ವಾತಾವರಣ ಗಮನಿಸ್ತಾ ಇದ್ದಾಗ ಈ MBBS ಇವೆಲ್ಲ ನನ್ಗೆ ಇಷ್ಟ ಇರಲಿಲ್ಲ. ನಾನು ಆರ್ಟ್ಸ್ ಓದಿದ್ರಿಂದ ನನಗೆ ಏನಾದ್ರೂ ಸಾಮಾಜಿಕವಾಗಿ ಬದಲಾವಣೆ ಮಾಡಬೇಕು, ಸಮಾಜದ ಕಟ್ಟಕಡೆ ಸಮಾಜ ಎಲ್ಲ ಒಂದ್ ಕಡೆ. ಬಟ್ ಆ ಸಂದರ್ಭದಲ್ಲೂ ಕೂಡ ಒಬ್ಬ ದಲಿತ ಅಂತ ಹೇಳುವಾಗ ಆತನನ್ನ ನೋಡೋ ದೃಷ್ಟಿಕೋನ ಬೇರೆ ಇತ್ತು. ಬಟ್ ಒಬ್ಬ ಬೆಂಕಿಯುಂಡೆ ನಾಯಕನಾಗಿ ನೀವು ಹೊರಹೊಮ್ಮಬೇಕು ಅಂತಂದ್ರೆ ಎಲ್ಲೂ ಒತ್ತಡಗಳು ನಿಮ್ಮನ್ನ ತುಳಿಯುವಂತ ಪ್ರಯತ್ನಗಳಾಗ್ಲಿಲ್ವಾ ಅಂತ? ಆ ಸಂದರ್ಭದಲ್ಲಿ ಸಾಕಷ್ಟು ಪ್ರಯತ್ನ ಅವ್ರು ಮಾಡಿದ್ರು. ನನ್ನ ಹಾಕ್ರಂದನ, ನನ್ನ ಆಕ್ರೋಶ ಎಲ್ಲೋ ಒಂದ್ ಕಡೆ ನನ್ನನ್ನು ಸುಟ್ಟೋಗ್ತಾ ಇದ್ರು. ನನ್ನ ಆಸೆ ಇತ್ತು ಎಲ್ಲೋ ಒಂದ್ ಕಡೆ ನಾನು ಗುರಿ ಮುಟ್ತೇನೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತು ನಮ್ಮ ಜೀವನದಲ್ಲಿ ಇಷ್ಟೆಲ್ಲ ಸೌಲಭ್ಯ ಕೊಡ್ತೋಗಿದ್ರೆ, ಹಾಸ್ಟೆಲ್ ಊಟಕ್ಕೆ ಮಾಡೋ ಅವಕಾಶ ಕೊಡ್ತೋದ್ರೆ ನಾವೇನಾಗ್ತೀವಿ ಅನ್ನೋ ದೃಷ್ಟಿ ಇಟ್ಕೊಂಡು ಓದ್ಲೇಬೇಕು ಅಂತ ಮತ್ತೆ ಆಟ ಮಾಡಿ ಆರ್ಟ್ಸ್ ಕಾಲೇಜು ಬೆಂಗಳೂರಿನಲ್ಲಿ ಸೇರ್ಕೊಂಡೆ. ಬೆಂಗಳೂರು ಸೇರ್ಕೊಂಡಾಗ ನಾನು ಆ ಫಸ್ಟ್ ಹಾಸ್ಟೆಲ್ ಇಲ್ಲಿ ನಮ್ಮ MG ರೋಡಲ್ಲಿ ಇರ್ತಕ್ಕಂಥ ಒಂದು ಫಸ್ಟ್ ಹಾಸ್ಟೆಲ್ ನಾನು ಹಾಸ್ಟೆಲ್ ಇದ್ದೆ. ಆಗ ಮಾಲಿ ಮದ್ದಣ್ಣವ್ರು ಅಂತ ಒಬ್ಬ ಪ್ರಿನ್ಸಿಪಲ್ ಇದ್ದು, ಬಹಳ ಒಳ್ಳೆಯವರು. ಗೋಪಿನಾಥ್ ಅಂತ ಒಬ್ಬ ವಾರ್ಡನ್ ಇದ್ರು, ಅವರು ಜಿಯೋಗ್ರಫಿ ಲೆಕ್ಚರರು. ಅಲ್ಲಿ ಹಾಸ್ಟೆಲ್ ಹಲವಾರು ಸಮಸ್ಯೆಗಳು, 108 ಕಿತ್ತು ತಿನ್ನೋ ಸಮಸ್ಯೆಗಳು. 150 ರೂಪಾಯಿ ಸ್ಕಾಲರ್ಶಿಪ್ ಕೊಡ್ತಾ ಇದ್ರು. 150 ರೂಪಾಯಿ ಸ್ಕಾಲರ್ಶಿಪ್ ಅಲ್ಲಿ ನಾವು ಊಟ ಮಾಡೋದಕ್ಕೆ ದಿನಕ್ಕೆ 5 ರೂಪಾಯಿ ಬರ್ತಾ ಇತ್ತು. ಅಂದ್ರೆ 2 ಊಟ, ಒಂದು ಟಿಫನ್ಗೆ 5 ರೂಪಾಯಿ ಕೊಡೋರು. 5 ರೂಪಾಯಿನಲ್ಲಿ ಏನ್ ಊಟ ಮಾಡೋದು? ಅದ್ರಲ್ಲಿ ಅಕೌಂಟೆಂಟ್ ಕದೀತಾ ಇದ್ರು, ವಾರ್ಡನ್ ಕದೀತಾ ಇದ್ದ, ಅಲ್ಲಿ FCM ಅಂತ ಮಾಡೋರು, ಫುಡ್ ಕಂಟ್ರೋಲ್ ಮೆಂಬರ್ಸ್ ಅಂತ ಅಲ್ಲಿ ಹಾಸ್ಟೆಲ್ ಸೀನಿಯರ್ ಹುಡುಗರನ್ನ ಮಾಡೋರು, ಅವರು ಒಂದಷ್ಟು ಕದಿಯೋರು, ಎಲ್ಲ ಕದೀತಾ ಇದ್ದಿದೆ. 5 ರೂಪಾಯಿ ಊಟದಲ್ಲೂ ಕದ್ದು ಊಟ ಸಿಗ್ತಾ ಇತ್ತು ನಮಗೆ. ಅದು ನನಗೆ ಬೇಸರ ಆಗಿತ್ತು. ಒಂದ್ಸರಿ ನಾನು ಪ್ರಿನ್ಸಿಪಾಲ್ರನ್ನ ಭೇಟಿ ಅಲ್ಲೇ ಕರೆಸಿ, ನೀವು ಈ ಪದ್ಧತಿ FCM ಅಂತ ವಿದ್ಯಾರ್ಥಿಗಳನ್ನೇ ನೇಮಕ ಮಾಡಿ ವಿದ್ಯಾರ್ಥಿಗಳ ಮೇಲೆ ಘರ್ಷಣೆ ಉಂಟು ಮಾಡೋ ಕೆಲಸ ಮಾಡಬೇಡಿ, ವಾರ್ಡನ್ ಇದ್ದೀರಾ ಮೇಂಟೈನ್ ಮಾಡಿ ನೀವು ಹಾಸ್ಟೆಲ್ನ, ನೀವು ಇದರ ಮಾಡಬೇಡಿ ಅಂತೇಳಿ ಅಲ್ಲಿ ಕೂತ್ಕೊಂಡು, ಆಮೇಲೆ 150 ರೂಪಾಯಿ ಸ್ಕಾಲರ್ಶಿಪ್ ಸಾಕಾಗಲ್ಲ ಅಂತೇಳಿ 9 ದಿನಗಳ ಕಾಲ ನಿರಂತರವಾಗಿ ಒಂದು ತೊಟ್ಟು ನೀರು ಕುಡಿದೆ, ಪ್ರಾಮಾಣಿಕವಾಗಿ ಆಮಾನಂತರ ಉಪವಾಸ ಕೂತ್ಕೊಂಡೆ. ಆಗ ರಾಮಕೃಷ್ಣ ಹೆಗಡೆ ಮುಖ್ಯಮಂತ್ರಿ, ನಮ್ಮ ರಘುಪತಿ ಅವರು ಶಿಕ್ಷಣ ಮಂತ್ರಿ ಇದ್ರು. ರಘುಪತಿ ಅವರು ಸ್ಥಳಕ್ಕೆ ಬಂದರು, ನನಗೆ ಬೋರಿಂಗ್ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ರು. ಅಲ್ಲಿಗೆ ಬಂದು ಜ್ಯೂಸ್ ಕೊಟ್ಟು, ಇಲ್ಲ ನಿಮಗೆ ಒಂದು ಆಯೋಗ ರಚನೆ ಮಾಡ್ತೀವಿ ಅಂತೇಳಿ ಗುರುಪ್ರಸಾದ್ ಆಯೋಗ ಅಂತ ಮಾಡಿದ್ರು. R ಭರಣೇನವ್ರ ಮಗ ಅವರು ನೆಲಮಂಗಲದಲ್ಲಿ MLA ಇದ್ರು. ಗುರುಪ್ರಸಾದ್ ಆಯೋಗ ಅಂತ ಮಾಡಿ ಆ ಆಯೋಗದ ಮುಖಾಂತರವಾಗಿ ಪುನಃ ನನ್ನನ್ನು ಜ್ಯೂಸ್ ಕುಡಿಸೋ ಮುಖಾಂತರವಾಗಿ ಇಡೀ ರಾಜ್ಯ ಪ್ರವಾಸ ಮಾಡಿ 150 ರೂಪಾಯಿನ 300 ರೂಪಾಯಿ ಮಾಡಿದ್ರು. ಓಕೆ ವೀಕ್ಷಕರೇ, ಇದು ಇವರ ಹೋರಾಟದ ದಿನಗಳು. ಅದಾದ ನಂತರ ಅವರು ರಾಜಕೀಯ ರಂಗವನ್ನು ಪ್ರವೇಶ ಮಾಡ್ತಾರೆ. ಇಲ್ಲಿ ಬಹಳ ಆಶ್ಚರ್ಯ ಇರುವಂಥದ್ದು, ಈ ರೀತಿಯ ಹೋರಾಟಗಾರರಿರುವಾಗ, ಅದು ಕೂಡ ದಲಿತ ಸಮುದಾಯಕ್ಕೆ ಸೇರಿದಂಥ ಒಬ್ಬ ಗಟ್ಟಿ ಯುವಕ, ಕಾಂಪಿಟಿಷನ್ ಇರಲಿಲ್ವಾ ಪಕ್ಷಗಳಿಗೆ ಇವರನ್ನು ಸೇರಿಸ್ಕೊಳ್ಳೋದಕ್ಕೆ? ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, BJP ಇರ್ಬೋದು, ಯಾವುದನ್ನು ಆಯ್ಕೆ ಮಾಡ್ಕೋತಾರೆ? ಅವರು ಆಯ್ಕೆ ಮಾಡಿಕೊಂಡಾಗ ಅವರನ್ನು ಆಯ್ಕೆ ಮಾಡ್ಕೊಳ್ಳೋದು ಸರಿನೋ ತಪ್ಪೋ ಏನು ಹೇಳ್ತಾರೆ? ಜೊತೆಗೆ ಅವರದೇ ಸಮುದಾಯದ ಅನೇಕ ನಾಯಕರಿದ್ದಾರೆ, ಅದು ಬೇರೆ ಬೇರೆ ಪಕ್ಷಗಳಲ್ಲಿರ್ಬೋದು, ದೊಡ್ಡ ದೊಡ್ಡ ನಾಯಕರಿದ್ದಾರೆ. ಅವರ ಬಗ್ಗೆ ಚೀನಾರಾಮ್ ಅವರು ಏನು ಹೇಳ್ತಾರೆ ಅವೆಲ್ಲವನ್ನು ಕೇಳೋಣ ಒಂದು ಬ್ರೇಕ್ ಆದಮೇಲೆ ಲೀಡರ್ನಲ್ಲಿ. ಆರ್ಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ. ಬೇರೆ ಎಲ್ಲಾದರೂ ಅಡವಿಟ್ಟ ನಿಮ್ಮ ಚಿನ್ನವನ್ನು ಬಿಡಿಸಿ ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ಡಿಫರೆನ್ಸ್ ಅಮೌಂಟ್ ನಿಮಗೆ ಕೊಡುತ್ತಾರೆ. ಆರ್ಟಿಕಾ ಗೋಲ್ಡ್ ಕಂಪನಿ. ಸೋರಿಯಾಸಿಸ್ನಿಂದ ನೀವು ಬಳಲುತ್ತಿದ್ದೀರಾ? ಥೈರಾಯ್ಡ್ ಸಮಸ್ಯೆಯಿಂದ ನರಳುತ್ತಿದ್ದೀರಾ? ಬಂಜೆತನದ ಬವಣೆ ನಿಮಗೆ ಕಾಡುತ್ತಿದೆಯಾ? ಬೆನ್ನು ನೋವು ಶಮನ ಮಾಡಿಕೊಳ್ಳುವುದು ಹೇಗೆ? ನಿಮ್ಮೆಲ್ಲ ಆರೋಗ್ಯ ಸಮಸ್ಯೆಗಳಿಗೆ ಇಲ್ಲಿದೆ ಪರಿಹಾರ. ವೀಕ್ಷಿಸಿ ಡಾಕ್ಟರ್ ಸಮಯ, ಪ್ರತಿದಿನ ಮಧ್ಯಾಹ್ನ 1:30ಕ್ಕೆ. ನಿಮ್ಮ ಕನಸಿಗೆ ಹಣ ಒಂದು ಅಡ್ಡಿಯಾಗಬಹುದಾ? ಆರ್ಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ. ಬೇರೆ ಎಲ್ಲಾದರೂ ಅಡವಿಟ್ಟ ನಿಮ್ಮ ಚಿನ್ನವನ್ನು ಬಿಡಿಸಿ ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ಡಿಫರೆನ್ಸ್ ಅಮೌಂಟ್ ನಿಮಗೆ ಕೊಡುತ್ತಾರೆ. ಆರ್ಟಿಕಾ ಗೋಲ್ಡ್ ಕಂಪನಿಗೆ ರಾಷ್ಟ್ರಾದ್ಯಂತ ಬ್ರಾಂಚಸ್ ಇವೆ. ಆರ್ಟಿಕಾ ಗೋಲ್ಡ್ ಕಂಪನಿ. ನಿಮ್ಮ ಕನಸುಗಳು ನನಸಾಗಲಿ. ಬ್ರೇಕ್ ಆದಮೇಲೆ ಲೀಡರ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಇವತ್ತಿನ ನಮ್ಮ ಅತಿಥಿ ಚೀನಾರಾಮ್. ಚೀನಾರಾಮ್ ಅವರು ಇಷ್ಟು ಅಗ್ರೆಸಿವ್ ಆಗಿರುವಾಗ 84-85 ಖಂಡಿತವಾಗಲೂ ನಿಮ್ಮನ್ನು ಒಂದು ರಾಜಕೀಯ ಪಕ್ಷ ಕರೆಯುವಂಥ ಪ್ರಯತ್ನ ಮಾಡುತ್ತೆ. ಆಗ ಭಾಳ ಪ್ರಬಲವಾಗಿದ್ದಂಥದ್ದು ಜನತಾ ಪಾರ್ಟಿ ಇತ್ತು, ಆಮೇಲೆ ಕಾಂಗ್ರೆಸ್ ಇತ್ತು, BJP ಅಷ್ಟೊಂದು ಪ್ರಬಲವಾಗಿಲ್ಲದಿದ್ದರೂ ಕೂಡ ಆ ಸಂದರ್ಭದಲ್ಲಿ
ಆಮೇಲೆ ರಾಜಕೀಯ ರಂಗಕ್ಕೆ ನಿಮ್ಮ ಪ್ರವೇಶ ಹೇಗಾಯ್ತು, ಹಿಂಗೆ ಕಾಂಪಿಟೇಷನ್ ಇತ್ತು ನಿಮ್ಮನ್ನು ಹೇಳ್ಕೋಬೇಕು ಅಂತೇಳಿ? ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿ ಆಗಿದ್ರಿಂದ ಕಾಂಗ್ರೆಸ್ ಅವರು ನಿರಂತರವಾಗಿ ಅಂಬೇಡ್ಕರ್ ಅವ್ರನ್ನ ಶೋಷಣೆ ಮಾಡಿದ್ದಾರೆ, ಕಿರುಕುಳ ಕೊಟ್ಟಿದ್ದಾರೆ, ಅವರು ಕೊಡಬಾರದು ಕಾಟಗಳನ್ನ ಕೊಟ್ಟಿದ್ದಾರೆ. ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಮೊದಲನೇ ದೇಶದ ಮೊದಲನೇ ಕಾನೂನು ಮಂತ್ರಿ ಆಗಿದ್ದಾಗ ಹಿಂದೂ ಕೋಡ್ ಬಿಲ್ ಅನ್ನ ತರೋ ಪ್ರಯತ್ನ ಮಾಡ್ತಾರೆ. ಹಿಂದೂ ಕೋಡ್ ಬಿಲ್ ಅಂದ್ರೆ ದೇಶದ ಸಮಸ್ತ ಹೆಣ್ಣು ಮಕ್ಕಳಿಗೆ ವೋಟ್ ಹಾಕೋ ಅಧಿಕಾರ ಇರಲಿಲ್ಲ, ಅವರಿಗೆ ತಂದೆ ಆಸ್ತಿಯಲ್ಲಿ ಪಾಲು ಇರಲಿಲ್ಲ. ಈ ಹಿಂದೂ ಕೋಡ್ ಬಿಲ್ ಅರ್ಥ ಹೆಣ್ಣು ಮಕ್ಕಳಿಗೂ ಪಾಲು ಕೊಡಬೇಕು, ಗಂಡು ಮಕ್ಕಳಿಗೆ ಸರಿ ಸಮಾನದ ಹಕ್ಕು ತರಬೇಕಂತಕ್ಕಂಥ ಒಂದು ಉದ್ದೇಶದಿಂದ ಹಿಂದೂ ಕೋಡ್ ಬಿಲ್ ತರೋ ಪ್ರಯತ್ನ ಮಾಡ್ತಾರೆ. ಆಗ ನೆಹರು ಅದನ್ನ ಒಪ್ಪೋದಿಲ್ಲ. ಯಾವುದೇ ಕಾರಣಕ್ಕೂ ಹೆಣ್ಣು ಮಕ್ಕಳಿಗೆ ಆ ಸೌಲಭ್ಯ ಕೊಡಕ್ಕಾಗಲ್ಲ, ಅವ್ರು ಏನಾದ್ರು ಮನೆ 4 ಗೋಡೆ ಮಧ್ಯೆ ಇರಬೇಕು, ಮಕ್ಕಳನ್ನ ಸಾಕೊಂಡು ಗಂಡಂದರಿಗೆ ಊಟ ಕೊಡೋದಕ್ಕೆ ಮಾತ್ರ ಲಾಯಕಾಗಿದ್ದಾರೆ ಅಂತ ಹೇಳ್ತಾರೆ. ಅಂಬೇಡ್ಕರ್ ಸಿಟ್ಟು ಬರುತ್ತೆ, ನಾನೊಬ್ಬ ಕಾನೂನು ಮಂತ್ರಿಯಾಗಿ ನಾನು ಈ ಹೆಣ್ಣು ಮಕ್ಕಳ ಪರವಾಗಿ ಕಾನೂನು ತರದೆ ಹೋದ್ರೆ ನಾನು ಯಾಕೆ ಕಾನೂನು ಮಂತ್ರಿ ಆಗಿರ್ಬೇಕಂತ ಹೇಳಿ ರಾಷ್ಟ್ರಪತಿಗೆ ಹೋಗಿ ಬಾಬು ರಾಜೇಂದ್ರ ಪ್ರಸಾದ್ ದೂರ ಹೇಳ್ತಾರೆ. ರಾಜೇಂದ್ರ ಪ್ರಸಾದ್ ಹೇಳ್ತಾರೆ, ಇಲ್ಲ ಅಂಬೇಡ್ಕರ್ ಜಿ ನೆಹರು ಹೇಳ್ದಾಕಿ ಕೇಳಿ ಅಂತ ಹೇಳ್ತಾರೆ. ಆಗ ಅಂಬೇಡ್ಕರ್ ಬರ್ತಾರೆ, ಒಂದು ವೈಟ್ ಪೇಪರ್ ತಗೊಳ್ತಾರೆ, ಯಾವ ಹೆಣ್ಣು ಮಕ್ಕಳಿಗಾಗಿ ಕಾನೂನು ಮಾಡ್ಲಿಕ್ಕೆ ಆಗದೆ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಾನು ಯಾವುದೇ ಕಾರಣಕ್ಕೂ ರಾಜೀನಾಮೆ, ನಾನು ಅಧಿಕಾರದಲ್ಲಿ ಮುಂದುವರಿಯೋದಿಲ್ಲ, ಆ ಹೆಣ್ಣು ಮಕ್ಕಳ ಪರವಾಗಿ ನಾನು ರಾಜೀನಾಮೆ ಕೊಡ್ತೇನೆ, ರಾಜೀನಾಮೆ ಬಿಸಾಕಿ ಈಚೆ ಕೂತ್ಕೋತಾರೆ. ಅದು ಅಂಬೇಡ್ಕರ್. ಅಂಬೇಡ್ಕರ್ ಯಾವುದೇ ಒಂದು ಸಮುದಾಯದ ನಾಯಕರಲ್ಲ. ಅಂಬೇಡ್ಕರ್ ದೇಶದ ಸಮಸ್ತ ಶೋಷಿತರ ಪರವಾಗಿ ಧ್ವನಿ ಎದ್ದಂತವರು, ಹೆಣ್ಣು ಮಕ್ಕಳ ಪರವಾಗಿ ಧ್ವನಿ ಎದ್ದಂತವರು, ಕಾರ್ಮಿಕರ ಪರವಾಗಿ ಧ್ವನಿ ಎದ್ದಂತವರು. ಇವತ್ತು ESI PF 8 ಅವರ್ ಡ್ಯೂಟಿ ಅಂತಂದ್ರೆ ಅವರು ಆ ಕಾಲದಲ್ಲೇ ಅಂಬೇಡ್ಕರ್ ಮಾಡಿದಂತವರು. ಅವ್ರ ವಿಚಾರಗಳನ್ನ ಹೇಳಕ್ ಹೋದ್ರೆ ಎಮೋಷನ್ ಆಗ್ತದೆ, ಬಹಳ ನೋವಾಗ್ತದೆ. ಬಟ್ ಒಂದು ಈಗ ಅಂಬೇಡ್ಕರ್ ಅವರು ಕೇವಲ ಅದು ಒಂದು ದಲಿತ ಸಮುದಾಯಕ್ಕೆ ಸೀಮಿತ ಆಗ್ಬಿಟ್ರು. ನಿಜವಾಗ್ಲೂ ಅವರು ಅದನ್ನ ನಮ್ಮವರೇ ಮಾಡಿದ್ರು. ಓಕೆ, ನಾನು ಅದನ್ನೇ ಕೇಳ್ತಾ ಇರೋದು. ಈಗಲೂ ಕೂಡ ಯಾವುದೋ ಜೈಕಾರ ಅಥವಾ ಧಿಕ್ಕಾರಗಳಿಗೆ ಮಾತ್ರ ಅಂಬೇಡ್ಕರ್ ಅವರ ಫೋಟೋ ಸೀಮಿತ ಆಗ್ತಾ ಇದೆ. ಯಾವುದಾದ್ರೂ ಒಂದು ವಿಚಾರಗಳು ಬಂದಾಗ, ಯಾಕಂದರೆ ಅವರ ಇಡೀ ಅವರು ಏನು ಒಂದು ಸಂದೇಶವನ್ನು ಕೊಟ್ಟರು, ಯಾಕಂದರೆ ಅವರೇ ಹೇಳ್ತಾರೆ, ನಾನು ಈ ರಥವನ್ನು ಇಲ್ಲಿ ತನಕ ಎಳ್ಕೊಂಡ್ಬಂದಿದ್ದೀನಿ, ನಿಮಗೆ ಸಾಧ್ಯ ಆದರೆ ಇನ್ನೂ ಎಳ್ಕೊಂಡು ಹೋಗಿ, ವಾಪಸ್ ಬಿಡಬೇಡ್ರಪ್ಪ ಅಂತ ಹೇಳಿ ಹೋಗ್ತಾರೆ. ನಿಜವಾಗ್ಲೂ ಅಂಬೇಡ್ಕರ್ ಅವರನ್ನು ಒಂದು ದಲಿತ ಸಮುದಾಯ ಕರೆಕ್ಟಾಗಿ ನಡೆಸ್ಕೊಳ್ತಾ ಇದೆಯಾ? ಎಲ್ಲಿ ಎಡವುತ್ತಾ ಇದೆ? ಯಾಕೆ ಅಂಥ ಒಬ್ಬ ಮಹಾನ್ ನಾಯಕ ಇದ್ದರೂ ಕೂಡ ಈಗಲೂ ಕೂಡ ನಾವು ಆ ಒಂದು ಎಡವಿಕೆಯಲ್ಲೇ ಇದ್ದೀವಿ. ಈಗಲೂ ಕೂಡ ಅದೊಂದು ಅಂಬೇಡ್ಕರ್ ಅನ್ನುವಂಥ ಹೆಸರನ್ನು ಕೇವಲ ರಾಜಕೀಯ ಲಾಭಕ್ಕಾಗಿ ಬೇರೆ ಬೇರೆ ಪಕ್ಷಗಳು ಇರ್ಬೋದು, ಇನ್ಕ್ಲೂಡಿಂಗ್ ದಲಿತ ಸಮುದಾಯ ಕೂಡ ಇರ್ಬೋದು, ಎಲ್ಲೋ ತಪ್ಪು ಹೆಜ್ಜೆಯನ್ನು ಇಡ್ತಾ ಇದೆ ಅಂತ ನಿಮ್ಗೆ ಅನ್ಸಲ್ವಾ? ಇಲ್ಲ, ಇದಕ್ಕೆ ಕಾರಣ ಮೇಲ್ವರ್ಗಗಳಲ್ಲ. ಇದಕ್ಕೆ ಕಾರಣ ನಮ್ಮಲ್ಲೇ ಇರ್ತಕ್ಕಂಥ ಬಲಿತ ಸಮಾಜನೇ ಈ ಕಾರಣ. ಬಲಿತ MLAಗಳು, ಬಲಿತ MP ಗಳು, ಬಲಿತ IAS, IPS, IRS, IFS, ಡಾಕ್ಟರ್ಗಳು, ಇಂಜಿನಿಯರ್ಗಳು, ತಮ್ಮ ಅಣ್ಣ ತಮ್ಮಂದ್ರೆ ಏನಿದ್ದಾರೆ ಅವ್ರ ಪರಿಸ್ಥಿತಿ, ಹಳ್ಳಿಗಳಲ್ಲಿ ಅವ್ರ ಜೀವನ ಏನು, ಅವ್ರ ಬದುಕು ಹೇಗಿದೆ, ಒಂದು ದಿನಾನೂ ನೋಡೋದಿಲ್ಲ. ಅವರು ಅಧಿಕಾರನ ಮಾತ್ರ ಬೇಕು ಅವ್ರಿಗೆ. ಯಾವುದೇ ಕಾರಣಕ್ಕೂ ಈ ಜನರ ಸಮಸ್ಯೆಗಳ ಎದುರಿಸೋಕೆ ಶಕ್ತಿ ಇಲ್ಲ ಆಗ್ಬಿಟ್ಟಿದ್ರೆ ಅವ್ರು ಸ್ವಾರ್ಥಿಗಳಾಗಿದ್ದಾರೆ. ತಾನು, ತನ್ನ ಮಗ, ತನ್ನ ಮಗಳು, ಸೊಸೆ, ಅಳಿಯ, ತನ್ನ ಬಂಧು ಅಷ್ಟಕ್ಕೆ ಸೀಮಿತ ಆಗಿರೋದ್ರಿಂದ ಇವತ್ತು ಎಲ್ಲೋ ಒಂದ್ ಕಡೆ ವಿದ್ಯಾರ್ಥಿಗಳಿದ್ದಾರೆ. ಇವತ್ತು ಗ್ರಾಜುಯೇಷನ್ ಮಾಡ್ತಾರೆ, BA ಮಾಡ್ತಾರೆ, BCom ಮಾಡ್ತಾರೆ, MCom ಮಾಡ್ತಾರೆ, MA ಮಾಡ್ತಾರೆ, MSc ಮಾಡ್ತಾರೆ, ಉದ್ಯೋಗ ಸಿಗಲ್ಲ. ಇದಕ್ಕೆ ಕಾರಣ ಏನು? ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸೌಲಭ್ಯಗಳು, ಅವ್ರು ಕೊಟ್ಟಂತ ಮೀಸಲಾತಿ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಬಲಿತ ನಾಯಕರು ಅಂತಂದ್ರೆ ಅರ್ಥ ಆಗಿಲ್ಲ ನನಗೆ. ಬಲಿತ ನಾಯಕರು ಅಂತ ಯಾರನ್ನ ಹೇಳ್ತಾರೆ? ಬಲಿತ ನಾಯಕರು ಅಂತಂದ್ರೆ ನಮ್ಮಲ್ಲಿ ನಮ್ಮ ರಾಜ್ಯದ ಮಟ್ಟದಲ್ಲಿ ತಗೊಂಡಾಗ, ಒಂದು ನಿಮಿಷ ಮತ್ತೊಮ್ಮೆ, ಬಲಿತ ನಾಯಕರು ಅಂತಂದ್ರೆ ನೀವು ಬೇರೆ ಜಾತಿಯಲ್ಲಿರುವಂತ ನಾಯಕರನ್ನ ಹೇಳ್ತಾ ಇದ್ರೆ ಅಥವಾ ದಲಿತ ಸಮುದಾಯದಲ್ಲಿ ಶೋಷಣೆಗೊಳಪಟ್ಟಂತ ಮೀಸಲಾತಿ ಸೌಲಭ್ಯಗಳನ್ನ ಪಡೆದಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಇರ್ಬೋದು, ಅವರು ಮುನಿಯಪ್ಪನ ಇರ್ಬೋದು, ಬಲಿತ ನಾಯಕ. ಮುನಿಯಪ್ಪ ಒಂದು ಟೈಮಲ್ಲಿ ತನ್ನ ಹೆಂಡತಿ ಅನಾಥೆ ಅಂತ ಹೇಳಿ ಗ್ಯಾಸ್ ತಗೊಂಡ್ರು. ಗ್ಯಾಸ್ ಏಜೆನ್ಸಿ ತಗೋಬೇಕಾದ್ರೆ ನನ್ನ ಹೆಂಡತಿ ಅನಾಥೆ ಅಂತ ತಗೊಂಡಿದ್ದು. ಅವತ್ತು ನೀವು ಅಡ್ವೊಕೇಟ್ ಆಗಿದ್ರಿ, ಅನಾಥೆ ಆಗಿರ್ಲಿಲ್ಲ, ಅವಾಗ MP ಆಗಿರ್ಲಿಲ್ಲ ನೀವು. ಈಗ 7 ಸಾರಿ MP ಆಗಿದ್ದೀರಾ, ಮತ್ತೆ ರಿಸರ್ವೇಶನ್ ಹೋಗ್ತೀರಾ ನೀವು. ಮತ್ತೆ ನಿಮ್ ಮಗಳಿಗೆ ತಗೊಂಡ್ ಹೋಗ್ತೀರಾ, KJPL ಟಿಕೆಟ್ ಬೇಕು ಅಂತ ಕೇಳ್ತೀರಾ. KJPL ಟಿಕೆಟ್ ಕೊಡೋದಿಲ್ಲ ನಿಮ್ ಮಗಳಿಗೆ. ನೀವು ಹೈಕಮಾಂಡ್ ಅಲ್ಲಿ ದೊಡ್ಡ ಲೀಡರ್ ಆಗಿದ್ರು, ಕೇಂದ್ರದಲ್ಲಿ ಮಂತ್ರಿ ಆಗಿದ್ರು, 6 ಸಾರಿ MP ಆಗಿದ್ರು, ಮಗಳ ಟಿಕೆಟ್ ಸಿಗಲ್ಲ. ಶಂಕರ್ ಅಂತ ಹುಡುಗ ಹೈಕಮಾಂಡ್ ಅಲ್ಲಿ ಯಾರಿಗೋ ಕಾಲೋ ಕೈ ಹಿಡಿದು ಏನೋ ಮಾಡಿ ಟಿಕೆಟ್ ಬಂದು ನಿಲ್ತಾರೆ ನಿಮ್ ಪಕ್ಷದ ಅಭ್ಯರ್ಥಿಯಾಗಿ. ನೀವೇನ್ ಮಾಡಿದ್ರಿ? ಸಾರ್ವಜನಿಕ ಸಮಾರಂಭದಲ್ಲಿ ಅವ್ರನ್ನ ಚಪ್ಪಲಿ ಎತ್ಕೊಂಡು ಹೊಡಿತೀರಾ ನೀವು. ನೀವು ಅಲ್ಲಿಗೆ ರಿಸರ್ವೇಶನ್ ಅಂದ್ರೆ ನೀನು, ನಿನ್ನ ಮಗಳು, ನಿಮ್ಮ ಮಗ ಸೊಸೆ ಇಷ್ಟಕ್ಕೆ ಸೀಮಿತನಾ? ಅಂದ್ರೆ ನೀವ್ ಹೇಳೋ ಪ್ರಕಾರ ಅಂಬೇಡ್ಕರ್ ಅವರ ಮಾದರಿಯಲ್ಲಿ ಅವರು ಹೇಳುವಂತ ರಿಸರ್ವೇಶನ್ ಪ್ರಕಾರ ಒಂದು ದಲಿತ ಸಮುದಾಯಕ್ಕೆ ಕೊಟ್ಟಂತ ಒಂದು ರಿಸರ್ವೇಶನ್, ಆ ದಲಿತ ಸಮುದಾಯದಲ್ಲಿ ಒಬ್ಬ MP ಆಗ್ತಾನೆ, ಮಂತ್ರಿ ಆಗ್ತಾನೆ, ಅವರ ಮಕ್ಕಳು ಆ ರಿಸರ್ವೇಶನ್ ಪಡೆಯೋದು ಬೇಡ ಅಂತ ನಿಮ್ಮ ವಾದ? ನನ್ನ ವಾದ ಅಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ 1951ರಲ್ಲಿ ಹರಿಯಾಣದಲ್ಲಿ ಒಂದು ರಾಷ್ಟ್ರ ಮಟ್ಟದ ಸಮಾವೇಶ, ಶೋಷಿತರ ಸಮಾವೇಶ ಆಗ್ತದೆ. ಆ ಸಮಾವೇಶದಲ್ಲಿ ಹೇಳ್ತಾರೆ, ನಾನು ಯಾವ ಉದ್ದೇಶಕ್ಕಾಗಿ ಈ ಮೀಸಲಾತಿಯನ್ನು ತನ್ನೋ, ಯಾವ ಉದ್ದೇಶಕ್ಕಾಗಿ ಸಮಾಜವನ್ನ ಬದಲಾವಣೆ ಮಾಡ್ಬೇಕಂತ ಆಸೆ ಪಟ್ನೋ, ಆದ್ರೆ ಈ ಸಮಾಜ ಅದನ್ನ ಮಾಡ್ತಾ ಇಲ್ಲ. ಪಟ್ಟಣದಲ್ಲಿ ಇರ್ತಕ್ಕಂಥ ವಿದ್ಯಾವಂತರು
ಶ್ರೀಮಂತ ವರ್ಗನೇ ಈ ಮೀಸಲಾತಿಯನ್ನ ತಗೊಳ್ತಾ ಇದ್ದಾರೆ. ನನ್ನ ಜನ ಹಳ್ಳಿಗಳಲ್ಲಿ ಕೂಲಿ ಮಾಡ್ತಾ ಇದಾರೆ, ಜೀತ ಮಾಡ್ತಾವ್ರೆ, ಒಪ್ಪತ್ತು ಗೂಟಿಗಿಲ್ದ ಕೂತಿದ್ದಾರೆ, ಅವ್ರಿಗೆ ಇನ್ನೂ ತಲುಪಿಲ್ಲ. ಮೀಸಲಾತಿ ತರಬಾರ್ದು ಅಂತ ಗಳ ಅಂತ ಹೇಳ್ತಾರೆ ಅವ್ರು. ಓಕೆ, ಮಲ್ಲಿಕಾರ್ಜುನ ಖರ್ಗೆ ಹೇಳ್ತಾರಲ್ಲ, ನಾನು ದಲಿತ ನಾಯಕ ಅಂತ ಹೇಳ್ಬೇಡಿ, ನಾನು ಎಲ್ಲ ಸಮುದಾಯದ ನಾಯಕ ಅಂತ ಅಂದ್ಬಿಟ್ಟು. ದಟ್ ಮೀನ್ಸ್ ಅವರು ಲೋಕಸಭಾ ಚುನಾವಣೆಗೆ ಅಥವಾ ವಿಧಾನಸಭಾ ಚುನಾವಣೆಗೆ ನಿಲ್ಲುವಂತ ಸಂದರ್ಭದಲ್ಲಿ, ಅಥವಾ ಅವರ ಮಕ್ಕಳು ಅಥವಾ ಪ್ರಿಯಾಂಕ್ ಖರ್ಗೆ ಅಥವಾ ಮುನಿಯಪ್ಪ ಇರ್ಬೋದು ಈಗ, ಅಥವಾ ಮುನಿಯಪ್ಪನ ಮಕ್ಕಳಿರ್ಬೋದು, ಮಗಳಿರ್ಬೋದು, ಅವರು ರಿಸರ್ವೇಶನ್ ಇರುವಂತಹ ಜಾಗದಲ್ಲಿ ನಿಲ್ಲಬಾರ್ದು ಅಂತ ನೀವು ಹೇಳ್ತಾ ಇರೋದು ಹೆಂಗೆ? ಅಥವಾ ರಿಸರ್ವೇಶನ್ ಈಗ ಅವರು ರಿಸರ್ವೇಶನ್ ಪಡಿಬಾರ್ದು, ಅವರು ಮೇಲಕ್ಕೆ ಬಂದರು, ಅವರನ್ನ ಮೇಲಕ್ಕೆ ಎತ್ತಲ್ಪಟ್ಟಿದೆ, ಆ ರೀತಿಯ ನಿಮ್ಮ ಉದ್ದೇಶ? ಅದು ನನ್ನ ಉದ್ದೇಶ ಅದೇನೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟ ಸೌಲಭ್ಯದಿಂದ ನೀವು ಆರ್ಥಿಕವಾಗಿ ಮೇಲೆ ಬಂದಿದ್ದೀರಿ. ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅಂದ್ರೆ ಇಡೀ ದೇಶದಲ್ಲಿ ಎಲ್ರಿಗೂ ಗೊತ್ತಿದೆ. ಇವತ್ತು ಕೆಚ್ ಮುನಿಯಪ್ಪ ಅಂದ್ರೆ ಎಲ್ರಿಗೂ ಗೊತ್ತಿದೆ. ನಿಮ್ಮ ಆರ್ಥಿಕ ಸಬಲತೆ ಇದೆ, ನಿಮಗೆ ಎಲ್ಲಾ ರೀತಿಯಲ್ಲಿ ಸಾಮಾಜಿಕವಾದ ಸ್ಟೇಟಸ್ ಸಿಕ್ಕಿದೆ. ನಿಮ್ಗೆ ನಿಮ್ ಮಕ್ಕಳಿಗೆ ಯಾಕೆ ಕೊಡ್ತೀರಿ ರಿಸರ್ವೇಶನ್? ನಿಮ್ ಮಕ್ಕಳ ಬದಲು ಬೇರೆಯವ್ರು ಕೊಡಿ. ಇನ್ನೊಬ್ಬ ಅಂತ ಬಂದ್ರೆ ಬಿಡಿ, ಅವರೊಬ್ಬ ಕೆಚ್ ಮುನಿಯಪ್ಪ ಆಗ್ಲಿ, ಅವರೊಬ್ಬ ಖರ್ಗೆ ಆಗ್ಲಿ, ಅವರೊಬ್ಬ ಚಿನಾರಾಮ್ ಆಗ್ಲಿ, ಅವರೊಬ್ಬ ವೀರಯ್ಯ ಆಗ್ಲಿ, ಅವರೊಬ್ಬ ಗೋವಿಂದ ಕಾರಜೋಳ ಆಗ್ಲಿ, ಅವರ ಮಕ್ಕಳು ಸಂವಿಧಾನಬದ್ಧವಾಗಿ ಕೇಳ್ತಾರಲ್ಲ, ನಮಗೆ ಕೊಟ್ಟಿರುವಂತ ರಿಸರ್ವೇಶನ್